ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಅನಂತ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸರನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂ ವರಾಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ ಸ್ಪಿನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದು. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ANJ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಒಂದು ಕನಸಿನ ಮನೆಯನ್ನು ನನಸು ಮಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ ಸದಾಕಾಲ ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಆ ಒಂದು ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಳ್ತಾರೆ. ಆದರೆ ಬಡವನಾದರೆ ಆ ಒಂದು ಕನಸನ್ನು ಹಾಗೆ ಕನಸಾಗೆ ಇಟ್ಕೊಂಡ್ಬಿಡ್ತಾರೆ ಹೊರತಾಗಿ ನನಸು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಈಗ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಬೇಕು ಅಂತಲೇ ಇನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್ನವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು ನಿಮಗಾಗೆ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000 ಪ್ರಾರಂಭ ಆಗ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. 16,90,000 ತಾವು ಪಾವತಿಸಿದ್ರೆ ಫುಲ್ಲಿ ಫರ್ನಿಶ್ಡು ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹಗಳನ್ನು ತಮ್ಮದಾಗಿಸ್ಕೊಳ್ಬೋದು. ಅತಿ ಕಡಿಮೆ ದರ ಇದೆ ಅಂಥೇಳಿ ಅದಕ್ಕೆ ಅವರ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಅದ್ಭುತ ಏನಪ್ಪ ಅಂತಂದರೆ 0% EMI 1% ಸ್ಕೀಮ್. ತಿಂಗಳಿಗೆ 1%ನಷ್ಟು ತಾವು ಹಣವನ್ನು ಪಾವತಿಸಿದರೆ ಫುಲ್ಲಿ ಫರ್ನಿಶ್ಡ್ ಒಂದು ಮನೆಯನ್ನು ತಮ್ಮದಾಗಿಸ್ಕೊಳ್ಬೋದು. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಲೈಫ್ ಟೈಮ್ ಕ್ಲಬ್ಗಳಲ್ಲಿ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಅಕ್ರಾಸ್ ಇಂಡಿಯಾ. ಮತ್ತು ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ ಎಂಬತಕ್ಕಂಥ ಮಾತನ್ನೇ ಹೇಳ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು 8095363636 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ನಾನೀಗ ತಿಳಿಸ್ತಕ್ಕಂಥ ಒಂದು ವೆಬ್ಸೈಟ್ಗೂ ಕೂಡ ತಾವು ವಿಸಿಟನ್ನು ಮಾಡ್ಬೋದು. ಇನ್ಸ್ಪೋ ಪಾರ್ಕ್ಸ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಾವು ತಿಳ್ಕೊಳ್ಬೋದು.
www.inspoparks.com ಈ ಒಂದು ವೆಬ್ಸೈಟ್ಗೆ ಒಮ್ಮೆ ವಿಸಿಟ್ ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಂಡು ಒಮ್ಮೆ ತಪ್ಪದೇ ಭೇಟಿ ನೀಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಉಚಿತವಾಗಿರತಕ್ಕಂಥ ಕಂಟೈನರನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಖರೀದಿಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ಅಲ್ಲಿ ಬಹಳ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದರ ಜೊತೆಗೆ ಇನ್ನೇನು ಆಗೋ ಅಂತಂದರೆ ಆಗಸ್ಟ್ ಬರ್ತಾ ಇದೆ. ಈ ಒಂದು ಜೂನ್ ಜುಲೈ ಮುಗಿತಾ ಬಂತು. ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ನಡೀತಾ ಇರತಕ್ಕಂಥ ಬಹಳ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥ ಜಾತ್ರಾ ಮಹೋತ್ಸವ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತದ ಜೊತೆಗೆ ಯಾರೆಲ್ಲ ಸೇವೆಯನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮನೋಭಾವವನ್ನು ಉಳ್ಳಂಥವ್ರಿಗೆ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. ತಾವೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ ಸೇವೆಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದ ದರ್ಶನವನ್ನು ತಾವೆಲ್ಲರೂ ಕೂಡ ತಮ್ಮ ವಾಸ್ತುಗೃಹದಲ್ಲೇ ಕೂತ ಜಾಗದಲ್ಲೇ ದರ್ಶನವನ್ನು ಮಾಡ್ಬೋದು. ಏನಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ, ಅದರಲ್ಲೂ ತಮ್ಮ ವಾಸ್ತುಗೃಹದಲ್ಲೇ ಕೂತ ಜಾಗದಲ್ಲೇ ತಾವು ದರ್ಶನ ಮಾಡ್ಬೋದು ಅನ್ನೋ ಮಾತನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಹೋಗಿ ಆ ಒಂದು ಬೆಟ್ಟಗಳನ್ನು ಪರಿಕ್ರಮಿಸಿ ಅಲ್ಲಿ ಭಗವಂತನ ದರ್ಶನ ಅಂತಂದರೆ ಅದು ನಿಜಕ್ಕೂ ಕಷ್ಟಕರ. ದಾರಿ ಬಹಳ ಚೆನ್ನಾಗಿದೆ, ಆದರೆ ಅಲ್ಲಿ ತಲುಪ್ತಕ್ಕಂಥ ರೀತಿ ನೀತಿಗಳು ಬಹಳ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಅಂತಹ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಆದಿ ಕೈಲಾಸ ಕ್ಷೇತ್ರದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜರ್ನಿ ಹೇಗಿತ್ತು, ಪಯಣ ಹೇಗಿತ್ತು, ಮತ್ತು ಅಲ್ಲಿ ಭಗವಂತನ ಪೂಜಾನುಷ್ಠಾನ ಹೇಗೆ ನಡೀತು, ಅಲ್ಲಿ ಭಗವಂತನ ದರ್ಶನ ಯಾವ ರೀತಿ ಅದ್ಭುತವಾಗಿ ನಮಗಾಯಿತು, ಅದೆಲ್ಲವನ್ನೂ ಕೂಡ ನಾವು ಕ್ಯಾಮರಾ ಕಣ್ಣುಗಳಲ್ಲಿ ಸೆರೆ ಹಿಡಿದು ತಮ್ಮೆಲ್ಲರಿಗೂ ಕೂಡ ಅದನ್ನು ತೋರಿಸ್ಬೇಕು ಅಂತ ಹೇಳಿ ಬಹಳ ಶ್ರಮವಹಿಸಿ ಒಂದು ಕೆಲಸವನ್ನು ಮಾಡಿದ್ರಿ. ಆದರೆ ಅದು ನಿಜಕ್ಕೂ ಬಹಳ ಅದ್ಭುತವಾಗಿ ಮೂಡಿಬಂದಿರತಕ್ಕಂಥದ್ದಿದೆ. ಹಾಗಾಗಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವು ಯಾರೂ ಕೂಡ ಮಿಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ, ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೇತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮದ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಲಕ್ಷ್ಮೇ ನಮಃ, ಸಿದ್ಧಲಕ್ಷ್ಮೇ ನಮಃ, ಮೋಕ್ಷಲಕ್ಷ್ಮೇ ನಮಃ, ಜಯಲಕ್ಷ್ಮೇ ನಮಃ, ಸರಸ್ವತ್ಯೇ ನಮಃ, ಮಾತಾ ಚನ್ನಪೂರ್ಣಾಯ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕರತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಶಾರದಾಂಬೇ ನಮಃ. ಓಂ ಲಲಿತಾಂಬಿಕಾಯ ನಮಃ. ಓಂ ನಿತ್ಯಕ್ಲಿನ್ನಾಯ ನಮಃ. ನಿರುಪಮಾಯ ನಮಃ. ನಿರ್ವಾಣಗುಣಶಾಯಿನೇ ನಮಃ. ಶ್ರೀಮತೇ ನಮಃ. ಅಂಬಾಯ ನಮಃ. ಕೈವಲ್ಯದಾಯಿನೇ ನಮಃ. ಅನುಗ್ರಹಪ್ರದಾತ್ರೇ ನಮಃ. ಸ್ಥಿರಮಹಾಲಕ್ಷ್ಮೀ ನಮೋ ನಮಃ. ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಆಷಾಢ ಮಾಸದ ಶುಕ್ಲ ಪಕ್ಷದ ಈ ವಿಶೇಷವಾಗಿರ್ತಕ್ಕಂಥ ಏಕಾದಶಿಯ ದಿನ, ಇವತ್ತಿನ ಏಕಾದಶಿ ಇದೆಯಲ್ಲ,
ಇದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಆಷಾಢ ಮಾಸದ ಏಕಾದಶಿ ಇಂದು ಪ್ರಾರಂಭ ಆಗತ್ತೆ. ಉಪವಾಸ ಮಾಡತಕ್ಕಂಥದ್ದು, ಭಗವಂತನಾದಂಥ ಮಹಾವಿಷ್ಣು ಶಯನಕ್ಕೆ ಜಾರತಕ್ಕಂಥದ್ದು, ಅಂದರೆ ವಿಷ್ಣು ಯೋಗ ನಿದ್ರೆಯಲ್ಲಿ ಜಾರುವಂತಹ ದಿನ ಅಂತ ಹೇಳ್ತಾರೆ. ವಿಷ್ಣು ಯೋಗ ನಿದ್ರೆಯಲ್ಲಿರುವಂತಹ ಈ ಶುಭ ದಿನ ಇವತ್ತು ಪ್ರಾರಂಭ. ಯಾಕೆ ಅಂದರೆ ನಿನ್ನೆಯಷ್ಟೇ ಉತ್ತರಾಯಣ ಮುಗಿಸಿ ದಕ್ಷಿಣಾಯನದ ಪ್ರಾರಂಭ ದಿನ. ದಕ್ಷಿಣಾಯನದ ಪ್ರಾರಂಭದ ದಿನ ಇವತ್ತು ಬೆಳಗಿನ ಸೂರ್ಯೋದಯ ಆದ ನಂತರ ಸ್ವಾಮಿ ವಿಶ್ರಾಂತಿಗೆ ಜಾರುತ್ತಾನೆ. ಇವತ್ತು ಯೋಗ ನಿದ್ರೆಗೆ ಜಾರುವಂತಹ ದಿನ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶ ಇರತಕ್ಕಂಥ ದಿನ. ಮನುಷ್ಯ ತನ್ನ ಇಹಪುರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲಗಳೇನೇ ಇದ್ದರೂ ಅದರ ಲಾಭ ನಷ್ಟವನ್ನು ಆಲೋಚನೆ ಮಾಡಿ ಸರಿಯಾದಂಥ ರೀತಿ ಅಳೆದು ತೂಗಿ ಅವರಿಗೆ ವಿಷ್ಣುವನ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಪಾದದ ದರ್ಶನನೋ ಅಥವಾ ಮಹಾವಿಷ್ಣು ಸಾನ್ನಿಧ್ಯ ಸಿಗಲಿಕ್ಕೋ ಒಂದು ಒಳ್ಳೆ ಯೋಗ ಫಲ ಸಿಗುವಂತಹ ಈ ಶುಭ ದಿನ ಅಂದರೆ ಇದು ತಪ್ಪಾಗಲಾರದು. ಮನುಷ್ಯ ತಾನಿರುವಾಗ, ತಾನು ಬದುಕಿರುವಾಗ ತಾನು ಮಾಡಬೇಕಾಗಿರ್ತಕ್ಕಂತಹ ಕಾಯಕಗಳು ಸಾಕಷ್ಟು ಇದೆ. ಗ್ರಂಥಗಳು ಸುಳ್ಳಲ್ಲ, ಗುರುಗಳ ಮಾತು ಸುಳ್ಳಲ್ಲ, ಅಥವಾ ಹಿರಿಯರ ಅನುಭವದ ಮಾತು ಸುಳ್ಳಲ್ಲ. ತನ್ನ ನಡವಳಿಕೆಗಳ ಬದುಕು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಗುರುಗಳು ಅಥವಾ ದೊಡ್ಡವರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಗೆ ನಡೆದು ಬಂದಿದ್ದಾರೋ ಅದನ್ನೇ ಮುಂದುವರಿಸೋದು ಖಂಡಿತ ತಪ್ಪಲ್ಲ. ಆಧುನಿಕ ಇವತ್ತಿರತಕ್ಕಂತಹ ಪರಿಸ್ಥಿತಿ ಹಿಂದಿನ ಪದ್ಧತಿಗೂ ಇವತ್ತಿಗೂ, ಹಿಂದಿನ ಒಂದು ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ, ಹಾಗೆ ಹಿಂದೆ ಇಷ್ಟು ಜ್ಞಾನವಂತರಿಲ್ಲ, ಆದರೆ ಇವತ್ತು ಸಾಕಷ್ಟು ಜ್ಞಾನವಂತರಿದ್ದಾರೆ. ಆದರೆ ಅವರ ಅನುಭವ, ಅವರ ಜೀವನ, ಅವರು ಬೆಳೆದು ಬಂದ ದಾರಿ ಇವತ್ತಿನವರು ನಡೀಲಿಕ್ಕೆ ಆಗುವುದೇ ಇಲ್ಲ. ಇವತ್ತು ಸಮಯನೇ ಸಾಕಾಗೋದಿಲ್ಲ. ಆಗ ಅಮೂಲ್ಯವಾಗಿರ್ತಕ್ಕಂಥ ಸಮಯವಾಗಿತ್ತು. ಇವತ್ತು ನೆಮ್ಮದಿನೇ ಕಾಣ್ತಾ ಇಲ್ಲ. ಅವತ್ತು ನೆಮ್ಮದಿ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು. ಅವತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಒಬ್ಬರ ದುಡಿಮೆಯಲ್ಲಿ 10 ಜನ ಕೂತು ಊಟ ಮಾಡಿದ್ರು ಆ ನೆಮ್ಮದಿ, ಸುಖ, ಸಂತೋಷ, ಆ ಒಂದು ಜವಾಬ್ದಾರಿ ಇತ್ತು, ಒಂದು ಗಾಂಭೀರ್ಯ ಇತ್ತು. ಇವತ್ತು ಆ ಕುಟುಂಬದಲ್ಲಿಲ್ಲ. ಇವತ್ತು ನಾವು ನಮ್ಮ ಪರಿವಾರ ಅಂತ ನೋಡ್ತಾ ಇದ್ದೇವೆ, ಆದರೆ ಹಿಂದಿನವರ ಪರಿವಾರ, ಹಿಂದಿನವರ ನಡೆದು ಬಂದಂಥ ದಾರಿ ಇತ್ತಲ್ಲ, ಅದರ ಮುಂದೆ ಇದು ಯಾವುದೂ ಅಲ್ಲ, ಅವರ ಎಡಗಾಲಿನ ಉಗುರಕ್ಕೂ ಸಮಾನ ಅಲ್ಲ. ಇವತ್ತು ಹಿಂದಿನ ಪದ್ಧತಿಗೂ ಇವತ್ತಿಗೂ ಒಂದಷ್ಟು ಹಳ್ಳಿಗಳ ಕಡೆ, ಇವತ್ತಿಗೂ ಒಂದಷ್ಟು ಜನ ಹಿರಿಯರು ಅವರು ನಡೆದು ಬಂದಂಥ ದಾರಿಯನ್ನು ಅವರು ಚಿಂತನೆ ಮಾಡಿದ್ರೆ, ಇವತ್ತಿನ ಜನಾಂಗ ಏನು ನಡೀತಿದೆ ಎಂಬತಕ್ಕಂಥ ಆಲೋಚನೆ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಇದೆಲ್ಲ ಹೇಗೆ ಬರುತ್ತೆ ಅಂದರೆ ಅವರು ಹಿಂದಿನವ್ರನ್ನ ಅನುಕರಿಸಿ ನಡೆದಿದ್ದರಿಂದ ಅದು ಬರುತ್ತೆ. ಆದರೆ ಇವತ್ತಿನವರು ಹಿಂದಿನವ್ರನ್ನ ಅನುಕರಿಸಬೇಕು ಅಂತಕ್ಕಂಥ ಚಿಂತನೆ ಇಲ್ಲ. ಉದ್ದೇಶ ಜ್ಞಾನವಂತರು, ಬುದ್ಧಿವಂತರು, ಯಥೇಚ್ಛವಾದಂಥ ಜ್ಞಾನವುಳ್ಳವರು, ಅತೀತವಾದಂಥ ಹಣಕಾಸಿನ ಸಂಪಾದನೆ ಮಾಡಿದಂಥವ್ರು. ಇವತ್ತು ಯಥೇಚ್ಛವಾದಂಥ ಹಣ ನೋಡ್ತಾ ಇದ್ದೀವಿ. ಎಲ್ಲರೂ ಸಹಿತ ಲಕ್ಷಗಳು, ಕೋಟಿಗಳು ಲೆಕ್ಕವಿಲ್ಲದಂಥ ರೀತಿ ಕನಿಷ್ಠ ಪಕ್ಷ ಎಲ್ಲರೂ ಅವರವ್ರ ಯೋಗ್ಯತೆ ಅನುಸಾರ ಯಥೇಚ್ಛವಾದ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಹಿಂದಕ್ಕೆ ಜಾರಿದ್ರೆ ನಿಮ್ಮ ತಂದೆ, ನಿಮ್ಮ ತಾತ ಅವರು ಬೆಳೆದು ಬಂದಂಥ ರೀತಿ ಅವರು ಹಣ ನೋಡಿದ್ರು, ಆದರೆ ನಿಮ್ಮಷ್ಟಲ್ಲ. ಆದರೆ ಇವತ್ತಿನ ಹಣ ಸಂಪಾದನೆ, ಇವತ್ತೆಲ್ಲರ ಉದ್ದೇಶ ಒಂದೇ, ಹಣ ಸಂಪಾದನೆ ಮಾಡಬೇಕು, ಒಂದು ಸ್ಥಾನಮಾನ ಸಂಪಾದನೆ ಮಾಡಬೇಕು, ಯಾವುದಾದ್ರೂ ಒಂದು ರೀತಿ ಕಾರ್ಯಸಿದ್ಧಿ ಮಾಡ್ಕೋಬೇಕು. ಬರೀ ನನ್ನ ಕುಟುಂಬಕ್ಕೆ ನಾನು ಯಜಮಾನ ಆದರೆ ಸಾಕು, ನನ್ನ ಹೃದಯ ಶ್ರೀಮಂತಿಗೆ ನನಗೆ ಬೇಡ. ಇವತ್ತಿನ ನಮ್ಮ ಚಿಂತನೆ ಇದು. ಆದರೆ ಹಿಂದಿನವರ ಪರಿಸ್ಥಿತಿ ಅದಲ್ಲ. ಹಿಂದಿನವರ ಪರಿಸ್ಥಿತಿ ಆರೋಗ್ಯಕರವಾದಂಥದ್ದು. ಆಗ ಮಾಡಿರ್ತಕ್ಕಂಥ ಪೂಜಾ ಫಲಗಳಾಗಲಿ ಅಥವಾ ಒಂದಷ್ಟು ವಿಶೇಷತೆಗಳಾಗಲಿ, ಆ ವಿಶೇಷವಾಗಿ ತಮ್ಮ ನಡವಳಿಕೆಗಳು ನೋಡಿದ್ರೆ ಭಗವಂತ, ಹಿರಿಯರು ಒಂದು ಮಾತು ಹೇಳೋರು, ಮನುಷ್ಯ ತಾನು ಏನು ಮಾಡಿದ್ರು, ತಾನು ಬದುಕಿರುವಷ್ಟು ಕಾಲ ಹೇಗೆಲ್ಲ ನಡ್ಕೊಂಡ್ರು, ಅವನ ಕಡೆಗಾಲದ ದಿನ ಇದೆಯಲ್ಲ, ಅವನ ಕಡೆಗಾಲದ ದಿನ, ಆತ ಮರಣ ಹೊಂದುವಂಥ ದಿನ, ಅದು ಚರಿತ್ರೆಯಲ್ಲಿ ಬರೆಯುವಂಥದ್ದಾಗಬೇಕು ಅಂತ. ಒಂದು ವಿಚಾರ ಹೇಳಲಿಕ್ಕೆ ನನಗೆ ದುಃಖವೂ ಇದೆ, ಒಂದು ಸಂತೋಷವೂ ಇದೆ. ದುಃಖ ಅಂದರೆ ನನ್ನ ಮಾತೃಶ್ರೀಯನ್ನು ಕಳ್ಕೊಂಡು ಇವತ್ತಿಗೆ 3 ವರ್ಷ ಆಯಿತು. ಏಕಾದಶಿಯಂದೇ ನಮ್ಮ ತಾಯಿ ಮರಣ ಹೊಂದದ್ದು. ಏಕಾದಶಿ ಮರಣ, ದ್ವಾದಶಿ ದಹನ ಅಂತ ಹೇಳ್ತಾರೆ. ಅಂದರೆ ಶಾಸ್ತ್ರಗಳೇನು ಹೇಳುತ್ತೆ, ಏಕಾದಶಿ ಮರಣ ಅಂತಕ್ಕಂಥದ್ದಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ನನ್ನ ತಾಯಿ ಏಕಾದಶಿ ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದರ ಒಂದು ಮನಸ್ಥಿತಿಯಿಂದ ನಾನು ಮಾತಾಡುವಂಥದ್ದಲ್ಲ. ಹಿಂದಿನ ಚರಿತ್ರೆ ಹಾಗೆ. ಹಿಂದೆ ಸಾವು ಯಾವತ್ತು ಸಾಯಬೇಕು ಅಂತ ಹಿರಿಯರು ನಿರ್ಧಾರ ಮಾಡೋರಂತೆ, ಅಥವಾ ಅವರ ನಡವಳಿಕೆಗಳಲ್ಲಿ ರಾಮನಾಮವನ್ನು, ರಾಮಕೋಟಿಯನ್ನು ನಿರಂತರವಾದಂಥ ರೀತಿ ಬರೆದು ರಾಮಧ್ಯಾನವನ್ನು ಮಾಡ್ತಾ ತನ್ನ ಕಡೆ ಅವಸಾನ ಕಾಲ ಹೇಗೆ ಬರಬೇಕು ಅನ್ನೋದನ್ನು ಅಂದು ನಿರ್ಣಯ ಅವರೇ ಮಾಡ್ತಿದ್ರಂತೆ.
ಬಹುಶಃ ನನ್ನ ಮಾತೃಶ್ರೀಯವರು ಏಕಾದಶಿಯಂದು ಕಳೆದ 3 ವರ್ಷಗಳ ಹಿಂದೆ ಅವ್ರನ್ನ ಕಳ್ಕೊಂಡಂಥ ಕ್ಷಣ. ಇವತ್ತು 2ನೇ ಸೆಗ್ಮೆಂಟ್ ಅಂದರೆ ಇವತ್ತು ನಾನು ಈಗ ಏನು ಮಾತಾಡ್ತಿದ್ದೇನೆ ಇಷ್ಟೊತ್ತಿಗೆ ನಾನು ಮುಗಿಸ್ಕೊಂಡು ಹೊರಟ್ಬಿಟ್ಟೆ. ಆ ದಿನ ಇವತ್ತು ನೆನಪು. ಆದರೆ ಯಾತಕ್ಕೆ ಈ ವಿಚಾರ ಹೇಳ್ತಿದ್ದೇನೆ ಅಂದರೆ ಎಲ್ಲರೂ ಸಹಿತ ಸಾಧ್ಯವಾದಷ್ಟು ಇವತ್ತಿನ ಯುಗಕ್ಕೆ ಇವತ್ತಿಗೆ ಬೇಕಾದಂಥ ರೀತಿ ನಮ್ಮ ಬದುಕೆಲ್ಲ ನೋಡ್ತಾ ಇದ್ದೀವಿ ನಾವು. ಆದರೆ ಹಿಂದಿನವರಷ್ಟು ನೆಮ್ಮದಿ ನಮಗಿತ್ತ? ಹಿಂದೆ ನಮ್ಮ ತಂದೆ ತಾಯಿ ಇದ್ದಷ್ಟು ನೆಮ್ಮದಿ ಇವತ್ತು ನಮಗಿಲ್ಲ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆದರೂ ಅವರ ಆಳ್ವಿಕೆ ಇದೆಯಲ್ಲ, ಅವರ ಆಡಳಿತ ಇದೆಯಲ್ಲ, ಅದು ಸಾಧ್ಯವೇ ಇಲ್ಲ ಇವತ್ತು ಬರಲಿಕ್ಕೆ. ಹಿಂದಿನ ಜನರೇಷನ್ ಆಲೋಚನೆ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರಿದ್ದಂಥ ರೀತಿಗೂ ಇವತ್ತಿನ ಮಕ್ಕಳಿರ್ತಕ್ಕಂಥ ರೀತಿಗೂ ತುಂಬ ಚಿಕ್ಕ ವಿಚಾರ ಆಲೋಚನೆ ಮಾಡೋದಾದರೆ, ತಂದೆ ತಾಯಿ ಎದುರುಗಡೆ ನಿಂತು ಮಾತಾಡೋ ಅಧಿಕಾರ ಆ ಮನಸ್ಥಿತಿ ಎಷ್ಟೋ ಜನಕ್ಕೆ ಇವತ್ತಿಗೂ ಇಲ್ಲ. ಅಂದರೆ ಆ ಗಾಂಭೀರ್ಯತೆ ಇದೆ, ಅತೀತವಾದ ಪ್ರೀತಿ ಇದೆ, ಮುಗ್ಧ ಪ್ರೇಮ ಇದೆ. ಒಬ್ಬರನ್ನೊಬ್ಬರು ಮಾತಾಡ್ಕೊಳ್ದಿದ್ರು ಕಣ್ಗಳೆಲ್ಲ ಆನಂದವಾಗಿರ್ತಕ್ಕಂಥದ್ದಿದೆ. ಅಪ್ಪ ಒಂದು ಮಾತು ಹೇಳಿದ್ರೆ ಮಗ ಎದ್ದು ಮಾಡಬೇಕು, ಅಥವಾ ಮಗ ಅಪ್ಪನ ಮುಂದೆ ನಿಂತ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿತ್ತು. ಆದರೆ ಇವತ್ತು ಅಪ್ಪ ಮಕ್ಕಳ ಪರಿಸ್ಥಿತಿ ಹಾಗಿಲ್ಲ. ನಾವೊಂದು ಚಿಂತನೆ ಮಾಡಿದ್ವಿ, ನಾವೆಲ್ಲ ಫ್ರೆಂಡ್ಸ್ ಥರ ಇರಬೇಕು ಅನ್ನೋ ಚಿಂತನೆ ಮಾಡಿದ್ವಿ. ಫ್ರೆಂಡ್ಸ್ ಥರ ಇದ್ದು ನಮ್ಮ ಜೀವನ ಸುಗಮವಾಗಿ ನಡ್ಕೊಂಡು ಹೋಗಬೇಕು ಅಂತ. ಹಿಂದೆ ಅಪ್ಪ ಮಕ್ಕಳ ಬಾಂಧವ್ಯ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ರೆ ಆ ಸಂಸ್ಕಾರ ಸಂಸ್ಕೃತಿ ಬರ್ತಿತ್ತ? ಸಾಧ್ಯವೇ ಇಲ್ಲ. ಇವತ್ತು ಅಪ್ಪ ಮಕ್ಕಳ ಸ್ನೇಹಿತರಾಗಿರ್ತಕ್ಕಂಥ ಕುಟುಂಬಗಳಲ್ಲಿ ಅವ್ರ ಕುಟುಂಬ, ಅವ್ರ ಪರಿವಾರ ನಾಳೆ ಅವ್ರಿಗೊಂದು ಜವಾಬ್ದಾರಿ ಅಂತ ಬಂದ ಮೇಲೆ ಹೇಗೆ ನಡ್ಕೊಳ್ತಾ ಇದ್ದಾರೆ, ಹೇಗೆ ಆಗ್ತಾ ಇದೆ ಅಂತಕ್ಕಂಥ ಯೋಚನೆ ಮಾಡಿ. ಸ್ವಲ್ಪ ದಿವಸ ಮಾತ್ರ ಸ್ನೇಹ, ಅವ್ರಿಗೊಂದು ಜವಾಬ್ದಾರಿ ಬಂದ ಮೇಲೆ ಅಪ್ಪನ ಸ್ಥಾನ ಮೂಲೆ ಅಥವಾ ಆಶ್ರಮ, ಅಥವಾ ವಯಸ್ಸಾಗಿದೆ ಅಲ್ವಾ ರಿಟೈರ್ಡ್ ಲೈಫ್, ಅವರಿಗೆ ಪ್ರತ್ಯೇಕವಾದಂಥ ಒಂದು ವಾಸ್ತುಗೃಹ, ಒಗ್ಗಟ್ಟು, ಒಂದು ಒಟ್ಟು ಕುಟುಂಬ, ಒಂದು ಬಾಂಧವ್ಯ ಎಲ್ಲವೂ ಕಣ್ಮರೆ. ಚಿಂತನೆ ಮಾಡ್ತಾ ಹೊರಟ್ರೆ, ಯೋಚನೆ ಮಾಡ್ತಾ ಹೊರಟ್ರೆ ಬಹಳ ದೂರ. ಆದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಶುಭ ದಿನ ಏಕಾದಶಿ ಉಪವಾಸ ಮಾಡತಕ್ಕಂಥದ್ದು ಮಹಾವಿಷ್ಣುವಿನ ಅನುಗ್ರಹ ಪಡೀಲಿಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಯೋಗ ನಿದ್ರೆಗೆ ಜಾರುವಂತಹ ಮಹಾವಿಷ್ಣುವಿನ ಅನುಗ್ರಹ ಇವತ್ತು ರಾಜ್ಯ ದೇಶದ ಸಮಸ್ತರಿಗೂ ಇರಲಿ. ಪ್ರಥಮ ಏಕಾದಶಿ, ಆಷಾಢ ಮಾಸದ ಪ್ರಥಮ ಏಕಾದಶಿ, ಇಲ್ಲಿಂದ ಹಬ್ಬಗಳ ಸಾಲು ಮುಂದುವರಿಯುತ್ತೆ ಅಂತಲೂ ಹೇಳ್ತಾರೆ. ಏನೇ ಆದರೂ ಬಹಳ ಒಳ್ಳೆಯ ದಿನ. ಆದರೆ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಗೆ ಬಹಳ ನೋವಿನ ದಿನ. ಯಾಕೆಂದರೆ ನನ್ನ ತಾಯಿನ ಕಳ್ಕೊಂಡು ಇವತ್ತಿಗೆ 3 ವರ್ಷ ಆಗಿತ್ತಲ್ಲ. ದಿನ ಉರುಳೋದು ಗೊತ್ತಿಲ್ಲ, ಹೋಗ್ತಾ ಇದೆ ದಿನಗಳು ಬಹಳ ಬೇಗ ನಡೆದು ಹೋಗ್ಬಿಡುತ್ತೆ. 3 ವರ್ಷ ಓಡೋಡ್ಕೊಂಡು ಹೊರಟೋಯ್ತು. ಆದರೆ 3 ವರ್ಷ ಹಿಂದೆ ಇದ್ದಂಥ ದಿನಗಳು ನೆನೆಸ್ಕೊಂಡ್ರೆ ಇವತ್ತು ನೋವು ಅಂತಕ್ಕಂಥದ್ದು ಹೃದಯ ತುಂಬಿ ಬರುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ತಿಳಿಸ್ತಾ ಇದ್ರು. ಒಂದು ಕಡೆ ಏಕಾದಶಿಯ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳು, ಜೊತೆಗೆ ತಾಯಿಯ ಬಗ್ಗೆ ಆಗಲಿ, ನನ್ನ ಅಜ್ಜಿಯ ಬಗ್ಗೆ ಆಗಲಿ, ಅವರು ತಿಳಿಸ್ತಾ ಇರತಕ್ಕಂಥ ಒಂದಿಷ್ಟು ವಿಚಾರಗಳು. ಇವತ್ತಿಗೆ ನಾನು ಸಹಿತ ನನ್ನ ಅಜ್ಜಿಯನ್ನು ಕಳ್ಕೊಂಡು 3 ವರ್ಷಗಳಾಯಿತು. ಅಂತಂದರೆ 3 ವರ್ಷಗಳ ಹಿಂದೆ ನಾನು ಈ ಒಂದು ಸ್ಥಾನಕ್ಕಿನ್ನ ಬಂದಿರಲಿಲ್ಲ. ಆಗ ನಾನು ನನ್ನ ಅಜ್ಜಿಯ ಜೊತೆನೇ ಇದ್ದೆ. ಅಜ್ಜಿಯವರ ಆ ಒಂದು ಕಡೆ ಕ್ಷಣಗಳು ನನ್ನ ಜೊತೆನೇ ಅದು ಕೊನೆಯಾಗಿರ್ತಕ್ಕಂಥದ್ದು. ಅದು ಎಲ್ಲೋ ಒಂದು ಕಡೆ ಬಹಳ ನೋವು. ಆದರೆ ನನ್ನ ಆಗಲಿ, ನನ್ನ ಅಜ್ಜಿಯ ಆಗಲಿ ಪ್ರೀತಿ ವಿಶ್ವಾಸ, ಅದು ಪದಗಳಲ್ಲಿ ಹೇಳೋದಾದರೆ ಅದು ಸಾಲದು. ಆಮೇಲೆ ಅದನ್ನು ಮಾತಿನಿಂದ ವರ್ಣನೆಯೂ ಕೂಡ ಮಾಡಲಿಕ್ಕಾಗೋದಿಲ್ಲ, ವ್ಯಕ್ತನೂ ಕೂಡ ಪಡಿಸ್ಲಿಕ್ಕಾಗೋದಿಲ್ಲ. ನನ್ನ ಅವರ ಪ್ರೀತಿ ವಿಶ್ವಾಸನೇ ಒಂಥರ ಅದ್ಭುತ. ಎಲ್ಲರೂ ಅಂದ್ಕೊಳ್ತಾರೆ ಮೊಮ್ಮಕ್ಕಳಾಗಲಿ ಇವತ್ತಿನ ದಿವಸ ಯಾರೂ ಕೂಡ ಸೇರ್ತಾ ಇಲ್ಲ. ಅಂಥ ಕಾಲದಲ್ಲಿ ಗುರುಜಿರವರು ತಿಳಿಸ್ತಾ ಇದ್ರು, ತಂದೆ ಇವತ್ತಿನ ದಿವಸ ಫ್ರೆಂಡ್ಶಿಪ್ ಆಗಿ ಇರೋದು ಒಂದು ಕಡೆ ಸಂತೋಷ ಆತಾದರೆ, ಇರೋದ್ರಿಂದನೇ ಇವತ್ತಿನ ದಿವಸ ಒಂದಿಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿ. ಆದರೆ ನನ್ನ ಅಜ್ಜಿ ನನ್ನ ಜೊತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫ್ರೆಂಡ್ ಆಗಿದ್ದರು. ಪ್ರತಿಯೊಂದು ವಿಚಾರನೂ ಕೂಡ ಬಹಳ ಅದ್ಭುತವಾಗಿ ನನಗೆ ತಿಳಿಸ್ಕೊಡ್ತಾ ಇದ್ರು, ಅರ್ಥ ಮಾಡಿಸ್ತಾ ಇದ್ರು. ಎಷ್ಟೋ ಒಂದಿಷ್ಟು ಧರ್ಮಸೂಕ್ಷ್ಮದ ಮಾಹಿತಿಗಳನ್ನು ನನಗೆ ತಿಳಿಸ್ಕೊಡ್ತಾ ಇತ್ತು. ಮೋಸ್ಟ್ಲಿ ಅವರ ಒಂದು ಕೃಪಾಶೀರ್ವಾದನೇನೋ, ಅವರ ಒಂದಷ್ಟು ನಿಯಮ ನಿಷ್ಠೆಗಳು ನನಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ರೀತಿನೇನೋ ಇವತ್ತಿನ ದಿವಸ ನಾನು ಈ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ರಾರಾಜಿಸ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ತಪ್ಪಾಗೋದಿಲ್ಲ. ನನ್ನ ಅಜ್ಜಿಯನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ನೋವು ಅದು ನಿಜಕ್ಕೂ ಬಹಳ ಆಘಾತಕಾರ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ಮನಸ್ಸಿಗೆ ನೋವಿದೆ.
ಆದರೆ ನನ್ನ ಅಜ್ಜಿ ಸದಾಕಾಲ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇರ್ತಾರೆ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅವರ ಸ್ಥಾನಮಾನಕ್ಕೆ ಯಾವತ್ತೂ ಕೂಡ ನಾನು ಪೂಜನೀಯ ಮನೋಭಾವದಲ್ಲಿ ಇಟ್ಟಿರ್ತೀನಿ. ಅದರ ಜೊತೆಗೆ ನನ್ನ ಅಜ್ಜಿಯವರು ಅವರ ಒಂದು ಪ್ರೀತಿ ವಿಶ್ವಾಸದ ಒಂದು ಸಣ್ಣ ವಿಚಾರ ಇದೆ, ಅದನ್ನು ತಿಳ್ಕೊಳ್ಬೇಕು. ಗುರುಗಳೇ, ಈಗ ನನಗೇನು ತಿಳಿಸ್ಕೊಡ್ತೀರಿ? ಜಿ ಕುಟುಂಬದ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಬಾಂಧವ್ಯ, ಆನಂದ್ ಗುರೂಜಿಯವರ ಬಾಂಧವ್ಯ ನಿಮ್ಮಗಳ ಮೇಲಿದ್ದಾಗ ನನ್ನ ನೋವಾಗಲಿ ನಲಿವಾಗಲಿ ಎಲ್ಲವೂ ನಿಮ್ಮ ಮುಂದೆ ನಿಮ್ಮ ಜೊತೆಯಲ್ಲೇ ಇದೆ. ಬನ್ನಿ, ಇವತ್ತು 3 ವರ್ಷಗಳ ಹಿಂದೆ ನನ್ನ ತಾಯಿ ಸ್ವರ್ಗಸ್ಥರಾದ ನಂತರ ಆ ವೈಕುಂಠ ಸಮಾರಾಧನಾ ಸಮಾರಂಭದ ಒಂದು ಕಾರ್ಯಕ್ರಮ ಇತ್ತಲ್ಲ, ಅಂದರೆ ಅಲ್ಲೂ ಸಹಿತ ಒಂದಷ್ಟು ಬಾಂಧವ್ಯಗಳಿದೆ, ಒಂದಷ್ಟು ನುಡಿಮುತ್ತಗಳ ಅರ್ಥಗರ್ಭಿತವಾದಂಥದ್ದಿದೆ. ಒಂದು ಮಡಿಲಲ್ಲಿ, ಒಂದು ಗರ್ಭದಲ್ಲಿ ಜನಿಸಿದಂತಹ ಎಲ್ಲರ ಮಾತು ಹೇಗಿರುತ್ತೆ ಅದು ಆಲಿಸೋದ್ರಲ್ಲಿ ಒಂದು ಅರ್ಥವಿದೆ. ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮೊಳಗಿರುವಂತಹ ಒಂದಷ್ಟು ದೋಷಗಳು ದೂರ ಆಗಬೇಕಾದ್ರೂ ಮೊದಲು ಪಿತೃಋಣ ಮಾತೃಋಣವನ್ನು ಹರಿಸ್ಕೊಳ್ಬೇಕಾಗತ್ತೆ. ಎಲ್ಲಿ ಹೋದರೂ ನನ್ನ ತಾಯಿ ನನ್ನ ಜೊತೆಲೇ ಇರಬೇಕು ಅನ್ನೋ ಉದ್ದೇಶದಿಂದ ನನ್ನ ತಾಯಿನ ಗೋವಿನಲ್ಲಿ ಕಂಡು ಈ ಆಹಾರನ ಗೋವಿಗೆ ತಿನ್ನಿಸ್ತಾ ಇದ್ದೇನೆ. ಇವರೆಲ್ಲರೂ ಹೇಳುವಂತಹ ಈ ವೇದ ಮಂತ್ರಗಳಿಂದ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆನಂದ ಗುರೂಜಿಯವರ ಮೊದಲನೆಯ ಅಕ್ಕ ನಾನು. ನನ್ನ ಹೆಸರು ಭಾಗೀರಥಿ ಅಂತ. ತಾಯಿಯು ಬಹಳ ಕಷ್ಟಪಟ್ಟು ನಮ್ಮೆಲ್ಲರನ್ನು ಸಾಕಿದಳು. ತಾನು ಏನೇ ಕೆಲಸ ಮಾಡುತ್ತಿದ್ದರೂ ನಾವು ಜೋರಾಗಿ ಓದಿ ಆಕೆಗೆ ತಿಳಿಸಬೇಕಿತ್ತು. ಹಾಗೆ ನಮ್ಮೆಲ್ಲರನ್ನು ಓದಿಸಿ ಬುದ್ಧಿವಂತರನ್ನಾಗಿ ಮಾಡಿಸಿದಳು. ತಂದೆ ತಾಯಿ ಬಹಳ ಶ್ರಮಪಟ್ಟು ನಮ್ಮೆಲ್ಲರನ್ನು ಕಾಪಾಡಿದಂಥವರು. ಆ ತಾಯಿಯನ್ನು ನಾವಿಂದು ಕಳ್ಕೊಂಡಿದ್ದೇವೆ. ನನ್ನ ತಮ್ಮನು ತಾಯಿಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಹಾಗೆ ಆ ಮನೆಗೆ ಬಂದಂಥ ಆ ಸೊಸೆ ಕೂಡ, ನಾವು 6 ಜನ ಹೆಣ್ಣು ಮಕ್ಕಳ ಜೊತೆಗೆ ತಾನೂ ಒಬ್ಬಳು 7ನೇ ಹೆಣ್ಣು ಮಗಳು ಎಂಬಂತೆ ನಮ್ಮ ತಾಯಿಯನ್ನು ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಪ್ರತಿಯೊಂದು ತೀರ್ಥಯಾತ್ರೆಗಳು, ದೇವರ ದರ್ಶನಗಳನ್ನು ಚೆನ್ನಾಗಿ ತನ್ನ ತಾಯಿಯನ್ನು ಕರೆದುಕೊಂಡು ತಮ್ಮೆಲ್ಲರನ್ನ, ಅಕ್ಕ ತಂಗಿಯರನ್ನು ಎಲ್ಲರನ್ನೂ ಕರೆದುಕೊಂಡು ದರ್ಶನವನ್ನು ಮಾಡಿಸಿದ್ದಾರೆ. ನನ್ನ ತಮ್ಮ, ನನ್ನ ತಾಯಿ ಎಲ್ಲ ದೇವರ ದರ್ಶನಗಳನ್ನು ಮಾಡಿದ್ದಾರೆ. 6 ಜನ ಅಕ್ಕ ತಂಗಿಯರು, ಒಬ್ಬನೇ ತಮ್ಮ. ನಮಗೆ ಬಹಳ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೇವೆ. ಕಷ್ಟ ಕಾಲದಲ್ಲೂ ತಂದೆ ತಾಯಿ ನಮ್ಮನ್ನು ಎಂದಿಗೂ ಕೈ ಬಿಡದೆ ಮಕ್ಕಳನ್ನೆಲ್ಲವನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ವಿದ್ಯೆ ಕೊಟ್ಟಿದ್ದಾರೆ. ಹೊಟ್ಟೆಗೆ ಅನ್ನ ಇಲ್ಲದೆ ಹೋದರೂ ಯಾವುದೇ ರೀತಿ ತೊಂದರೆ ಕೊಡದ ಹಾಗೆ ಕಷ್ಟದಲ್ಲೂ ಅಮ್ಮ ನಮ್ಮನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಾಳೆ. ಎಲ್ಲರನ್ನೂ ರಾತ್ರಿ ಆದರೆ ಕೂಡಿಸಿಕೊಂಡು ಕೈ ತುತ್ತು ಉಣಿಸುವ ಆ ಒಂದು ಸಮಯವನ್ನು ಮರೆಯಲು ಸಹ ನಮಗೆ ಆಗುವುದೇ ಇಲ್ಲ ಎಂದಿಗೂ. ಆ ರೀತಿ ಪ್ರೀತಿಯಿಂದ ಸಾಕಿದ್ದಾರೆ. ವಿದ್ಯಾಭ್ಯಾಸಕ್ಕಾದರೂ ಅಷ್ಟೇ ತಾಯಿ ಬಹಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿದ್ದಾರೆ. ಈ ಸಂಕಟವನ್ನು ತಡೆಯಲು ನಮ್ಮಿಂದ ಆಗದು. ಆದರೂ ಇದು ಪ್ರಕೃತಿ ಸಹಜವಾದ್ದರಿಂದ ಸಹಿಸಲೇಬೇಕು. ನಮ್ಮ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಂದು ನಾವು ಕೇಳಿಕೊಳ್ಳಬಲ್ವು ಅಷ್ಟೇ ಹೊರತು ಅವರ ಋಣವನ್ನಂತೂ ತೀರಿಸಲಾಗಲ್ಲ. ಹೀಗಾಗಿ ನಾವು ತಮ್ಮನನ್ನು ತುಂಬ ಪ್ರೀತಿಯಿಂದ ಕಂಡಿದ್ದೇವೆ. ತಮ್ಮನ ಹೆಂಡತಿ ನಮ್ಮ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಎಲ್ಲವೂ ಸಿಗ್ತಕ್ಕಂಥದ್ದಿರುತ್ತೆ. ಆದರೆ ಸಿಗದೇ ಇರ್ತಕ್ಕಂಥದ್ದು ಏನಾದ್ರು ಇದ್ದರೆ ಅದು ತಂದೆ ತಾಯಿ ಮಾತ್ರ. ತಂದೆ ತಾಯಿ ಋಣ ಈ ಜಗತ್ತಿನಲ್ಲಿ ಯಾರೂ ಯಾವಾಗೂ ಹರಿಸ್ಕೊಳ್ಳೋಕ್ಕಾಗೋದಿಲ್ಲ. ವ್ಯಕ್ತಿ ಬೆಳೆದು ದೊಡ್ಡವನಾದ ನಂತರ ತನ್ನ ಮನಸ್ಸು ಹೇಗಿರುತ್ತೋ ಹಾಗೆಲ್ಲ ನಡ್ಕೊಂಡು ಹೋಗ್ತಿರುತ್ತೆ. ಆದರೆ ವ್ಯಕ್ತಿ ದೊಡ್ಡವನಾಗಬೇಕಾದ್ರೆ ಅವ್ರ ಶ್ರಮ ಎಷ್ಟಿರುತ್ತೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಗೊತ್ತಿಲ್ದಿರೋನು, ನಾನು ತಪ್ಪು ಮಾಡಿದ್ದೀನೋ ಇಲ್ವೋ ನನಗೇನೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಲೋಪ ಇಲ್ಲದಂಥ ರೀತಿ ನನ್ನ ತಾಯಿನ ನಾನು ನೋಡ್ಕೊಂಡಿದ್ದೀನಿ ಅನ್ನೋದಿದೆ. ಇಷ್ಟು ದಿವಸ ಅಮ್ಮ ಚೆನ್ನಾಗಿರಲಿ, ಅಮ್ಮನ ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕು,
ಎಲ್ಲಿ ಹೋದರೂ ನನ್ನ ತಾಯಿ ನನ್ನ ಜೊತೆಲೇ ಇರಬೇಕು ಅನ್ನೋ ಉದ್ದೇಶದಿಂದ ನಡೆಸಿದ್ದೇನೆ. ಆದರೆ ಇವತ್ತು ನನ್ನ ತಾಯಿನ ಗೋವಿನಲ್ಲಿ ಕಂಡು ಈ ಆಹಾರನ ಗೋವಿಗೆ ತಿನ್ನಿಸ್ತಾ ಇದ್ದೇನೆ. ಇದು ಇವತ್ತಿಗೆ ಮುಗಿಯುವಂಥದ್ದಲ್ಲ. ನಾನಿರುವ ತನಕ, ನನ್ನ ಮುಂದೆ ನನ್ನ ಸಂತತಿ ಇರುವ ತನಕ ಗೋವಿಗೆ ಋಣಿಯಾಗಿರಬೇಕು, ಜನ್ಮ ಕೊಟ್ಟವರಿಗೆ ಋಣಿಯಾಗಿರಬೇಕು. ಈ ಕಾಯಕಲ್ಪವನ್ನು ಎಲ್ಲರೂ ಆಚರಿಸಬೇಕು, ಅದೇ ವಿಶೇಷ. ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಏನು ಹೇಳೋದು ತಂದೆ ತಾಯಿ ಬಗ್ಗೆ? ಎಲ್ರಿಗೂ ತಂದೆ ತಾಯಿ ಅಂದರೆ ಜೀವನದಲ್ಲಿ ಅತಿ ಮುಖ್ಯವಾದಂಥ ಒಂದು ಸಂಬಂಧ. ಅದನ್ನು ಈಗ ನಾವು ಪ್ರೀತಿಯಿಂದ ನೆಮ್ಮದಿಯಿಂದ ನಿದ್ದೆ ಮಾಡಿರೋಂಥ ಮಡಿಲು ಕಳ್ಕೊಂಡಿದ್ದೀವಿ. ಜೊತೆಗೆ ಪ್ರೀತಿಯಿಂದ ಹೆಗಲ ಮೇಲೆ ಹೊತ್ತು ಸಾಕಿದಂಥ ತಂದೆನೂ ಕಳ್ಕೊಂಡಿದ್ದೀವಿ. ಅಪ್ಪ ಅಮ್ಮ ಇಬ್ಬರೂ ಇಲ್ಲದ ಅನಾಥರಾಗಿದ್ದೀವಿ. ಆದರೆ ಅದೇ ಪ್ರೀತಿಯಿಂದ ಸಾಕುವಂಥ ತವ್ರ ಮನೆ ಇನ್ನೂ ನಮಗಿದೆ. ನನ್ನ ತಮ್ಮ, ನಿಮಗೆ ಗೊತ್ತಿರ್ಬೋದು, ಆನಂದ್ ಗುರೂಜಿ. ಅದೇ ಅವರೇ ಈಗ ನಮಗೆ ತವ್ರ ಮನೆ ಅಂತ ನಡೆಸ್ಕೊಡ್ತಾರೆ. ಇದ್ರ ಮುಖ್ಯವಾಗಿ ನಾವು ಹೇಳಬೇಕು ಅಂದರೆ ನಮ್ಮ ತಂದೆಗೆ ನಾನು ಫಸ್ಟು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ. ಈಗಿನ ಕಾಲದಲ್ಲಿ ಹೆಣ್ಣುಮಕ್ಳು ಇಬ್ಬರು ಹುಟ್ಟಿದ್ರೇ ಯಾಕೆ ಹುಟ್ಟಿದ್ರು ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ನಾವು 6 ಜನ ಹುಟ್ಟಿದಾಗ್ಲೂ ಒಂದೇ ಒಂದು ದಿವಸ ನಮ್ಮ ತಂದೆ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ತಾಯಿ ಮೇಲಾಗಲಿ ನಮ್ಮ ಮೇಲಾಗಲಿ ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳದೆ ನಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ. ಆದರೆ ತುಂಬ ಬಡತನ. ಈ ಬಡತನದಲ್ಲೂ ಯಾವತ್ತೂ ನಾವು ಈ ಮನೇಲಿ ಯಾಕೆ ಹುಟ್ಟಿದ್ವಪ್ಪ ಅಂತ ಅನ್ನೋ ಒಂದು ಭಾವನೆ ನಮಗೆ ಬಂದಿಲ್ಲ ಯಾವತ್ತೂ. ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಒಂದೇ ಸಮನಾಗಿ ಬೆಳೆಸಿದ್ದಾರೆ. ಆ ಹೊತ್ತಿಗೆ ಏನಿರುತ್ತೋ ಅದನ್ನು ಪ್ರೀತಿಯಿಂದ ಎಲ್ಲರೂ ಕೂತು ಒಟ್ಟಾಗಿ ಕೂತು ಊಟ ಮಾಡೋವಂಥ ವಾತಾವರಣ ನಮ್ಮ ಮನೇಲಿತ್ತು. ಮಾತಾಡೋಕ್ಕೆ ಅಷ್ಟು ದೊಡ್ಡೋಳು ನಾವಂತೂ ಅಲ್ಲ. ಅವ್ರ ಪ್ರೀತಿ ವಿಶ್ವಾಸ, ಅವರು ನಮ್ಮನ್ನು ಬೆಳೆಸಿದ ರೀತಿ, ಅದನ್ನು ಹೇಳ್ತಿರ್ದು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಅದರಲ್ಲಿ ನಮ್ಮನ್ನು ಇಷ್ಟು ದೊಡ್ಡವರನ್ನಾಗಿ ಮಾಡಿ ಈ ರೀತಿ ಬೆಳೆಸೋದಕ್ಕೆ ಅವ್ರಿಗೆ ಪಟ್ಟಂಥ ಕಷ್ಟ ತುಂಬಾ ನೋವಲ್ಲಿ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ನನಗೆ ಇದಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟಗಳು ಅನುಭವಿಸಿದ್ದಾರೆ. ನಾವು 6 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬರು. ಇಷ್ಟು ಜನನವರು ಒಂದು ಗೂಡಲ್ಲಿಟ್ಟಂಗೆ, ಹಕ್ಕಿ ಗೂಡಲ್ಲಿಟ್ಟು ಹೆಂಗೆ ಇದು ಮಾಡ್ತಾರೋ ಆ ರೀತಿ ನಮ್ಮನ್ನು ಬೆಳೆಸಿದ್ದಾರೆ. ಅವರು ತಿಂದ್ರೋ ಬಿಟ್ಟರೋ ಗೊತ್ತಿಲ್ಲ, ಆದರೆ ನಮಗತ್ತು ಯಾವತ್ತೂ ಒಂದು ಹೊತ್ತು ಉಪವಾಸ ಅನ್ನೋದು ಹಿಡ್ದಂಗೆ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ. ತಂದೆ ಅಷ್ಟೇ, ತಾಯಿನೂ ಅಷ್ಟೇನೆ. ಅದು ಈಗ ಅವ್ರನ್ನ ಕಳ್ಕೊಂಡಿರೋಂಥ ದುಃಖ ನಮಗೆ ಯಾವ ರೀತಿ ಸಮಾಧಾನ ಮಾಡಿಕೊಂಡ್ರೂ ಆಗ್ತಾಯಿಲ್ಲ. ಎಲ್ಲಿ ನಿಂತರೂ ಅವ್ರದ್ದೇ ನೆನಪು, ಎಲ್ಲಿ ಕೂತರೂ ಅವ್ರದ್ದೇ ನೆನಪು. ಇಷ್ಟು ದಿವಸ ನಮ್ಮ ತಮ್ಮನ ಜೊತೆಯಲ್ಲಿ ಎಲ್ಲಿಂದ ಎಲ್ಲಿ ಹೋದರೂ ಅವರು ಜೊತೇಲಿ ಕರ್ಕೊಂಡು ಹೋಗಿ ಮಾಡಿ ಒಂದು ಕ್ಷಣ ಅವ್ರನ್ನ ಬಿಟ್ಟಿರ್ದಂಗೆ ನೋಡ್ಕೊಂಡಿದ್ದಾರೆ. ನಮಗೆ ಇವಾಗ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅನ್ನೋದೊಂದೇ ನಮಗೆ ಸಮಾಧಾನ ಅಷ್ಟೇ. ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಗರ್ಭದಲ್ಲೇ ಹುಟ್ಟುವಂಥದ್ದಾಗಲಿ. ತೊಟ್ಟಿಲು ತೂಗೋಳಿಗೆ ಚಂಡವ ಕಟ್ಟೋದೆಗೆ ಹೋದಳು ಬಂದ ಊರಿಗೆ ಹಾಲು ಕುಟ್ಟೋಳಿಗೆ ಬೆಂಕಿ ಹಚ್ಚೋದೆಗೆ ಕರುಣೆ ಇಲ್ಲ ಶಿವನಿಗೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ
ಜೀ ಕನ್ನಡಕ್ಕೆ ನಿಜಕ್ಕೂ ಒಂದು ವಂದನೆಗಳನ್ನು ನಾವು ಸಲ್ಲಿಸಲೇಬೇಕು. ಯಾಕೆ ಅಂತಂದರೆ ಅಜ್ಜಿಯ ಬಗ್ಗೆ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಸಂಗ್ರಹಿಸಿ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ರು. ನಮ್ಮ ಅಜ್ಜಿಯವರ ಕನಸು ಯಾವತ್ತಿದ್ರೂ ಕೂಡ ಬಹಳ ದೊಡ್ಡದಾಗಿತ್ತು, ನನ್ನನ್ನು ಬಹಳ ಒಂದು ದೊಡ್ಡ ಮಟ್ಟದ ಒಂದು ಸ್ಥಾನಮಾನದಲ್ಲಿ ನೋಡಬೇಕು ಅಂತ ಹೇಳಿ. ಪ್ರಾಯಶಃ ಇವತ್ತಿನ ದಿನದ ನನ್ನ ಈ ಸ್ಥಾನಮಾನದಲ್ಲಿ ಜೊತೆಯಲ್ಲಿ ನನ್ನ ಅಜ್ಜಿ ಇದ್ದಿದ್ದರೆ ಅದು ಬಹಳ ಸಂತೋಷ ತರ್ತಾಯಿತ್ತು. ಅವರು ಇದ್ದಾಗಲೇ ನಾನು ಈ ಕೆಲಸವನ್ನು ಮಾಡಬೇಕಾಗಿತ್ತು, ಅದು ಬಹಳ ತಡ ಆಯಿತು. ಆದರೆ ಅವರು ನನ್ನ ಜೊತೆ ಈ ಕ್ಷಣ ಇದ್ದಿದ್ದರೆ ಅವರ ಆನಂದಕ್ಕೆ ಪಾರೇ ಇರಲಿಲ್ಲ. ಆದರೆ ಇವತ್ತಿಗೂ ನನ್ನ ಅಜ್ಜಿಯವ್ರನ್ನ ನಾನು ಮಿಸ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಗಮನಿಸಬೇಕಾದ್ರೆ ಆ ಒಂದು ಜ್ಞಾಪಕ ಯಾವತ್ತೂ ಕೂಡ ನನ್ನ ಮನಸ್ಸಲ್ಲಿ ನಮ್ಮ ಅಜ್ಜಿ ಹಿರಿಯರು ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಭಾವನೆ, ಅಜ್ಜಿ ತಾತ ಅಂತಂದರೆ ಅವರಿಂದ ದೂರ ಇರಬೇಕು, ಅಜ್ಜಿ ತಾತ ಅವ್ರು ಅಷ್ಟೇ ಮನೆಗೆ ಮಾತ್ರ ಸೀಮಿತ, ಅಜ್ಜಿ ತಾತ ಅಂತಂದರೆ ಒಂದು ಭಾವಶೂನ್ಯ ವಿಚಾರವಾಗಿ ನಮ್ಮ ಮನಸ್ಸಲ್ಲಿ ಕಟ್ಕೊಂಡ್ಬಿಡ್ತಾರೆ. ನನ್ನ ಮನೇಲಿ ಯಾವತ್ತೂ ನಾನು ಅದನ್ನು ಕಂಡೇ ಇಲ್ಲ. ನನ್ನ ಅಜ್ಜಿ ಯಾವತ್ತೂ ಕೂಡ ನನ್ನನ್ನು ಯಾವ ವಿಚಾರಕ್ಕೂ ದೂಷಣೆನೇ ಮಾಡ್ತಾ ಇರಲಿಲ್ಲ. ಏನೇ ವಿಚಾರ ಇದ್ರೂ ಕೂಡ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಅದನ್ನು ಅರ್ಥೈಸೋರು, ಅರ್ಥ ಮಾಡಿಸೋರು. ಒಬ್ಬ ಅದ್ಭುತವಾಗಿರ್ತಕ್ಕಂಥ ಒಂದು ಗುರು ಅಂತಂದ್ರೂ ಅದು ತಪ್ಪಾಗೋದಿಲ್ಲ. ಆದರೂ ಅವರು ಆ ವಯಸ್ಸಲ್ಲಿ ನನ್ನನ್ನು ನೋಡ್ಕೊಂಡಿರ್ತಕ್ಕಂಥದ್ದು ನನ್ನ ತಂದೆ ತಾಯಿಗಿಂತ ಒಂದು ರೀತಿ ಹೆಚ್ಚಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ತಂದೆ ಎಷ್ಟೇ ಆದ್ರೂ ಕೂಡ ಗುರೂಜಿರವರು ಒಂದು ಧರ್ಮದ ಕಾರ್ಯಕ್ರಮ ಅಂತೇಳಿ ಆಚೆ ಹೋದಾಗ ಜೊತೆಯಲ್ಲಿ ತಾಯಿನೂ ಹೋಗೋರು. ಆದರೆ ಆ ಕ್ಷಣ ತಂದೆ ತಾಯಿಯ ನೆನಪೂ ಕೂಡ ಆಗದೇ ಇರೋ ರೀತಿ ಅಜ್ಜಿಯ ಒಂದು ಸ್ಥಾನವನ್ನು ತುಂಬಿ ನೋಡ್ಕೊಳ್ತಾ ಇದ್ರಲ್ಲ, ಅದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಅವರು ಯಾವತ್ತಿದ್ರೂ ಆ ಸ್ಥಾನಕ್ಕೆ ನಾನು ಗೌರವನೇ, ಚಿರಋಣಿನೇ. ಮೊಮ್ಮಗನಾಗಿ ನಾನು ಇವತ್ತಿನ ದಿವಸ ನನ್ನ ಅಜ್ಜಿನ ಯಾವತ್ತಿದ್ರೂ ಕೂಡ ನಾನು ಆರಾಧನೆಯನ್ನು ಮಾಡ್ತೀನಿ, ಆರಾಧಿಸ್ತೀನಿ. ಇವತ್ತಿಗೂ ಎಲ್ಲೋದ್ರೂ ಕೂಡ ಬಹಳ ಗರ್ವದಿಂದನೇ ನಾನು ಹೇಳ್ಕೊಡ್ತೀನಿ, ನನ್ನ ಹಿರಿಯರು ನನ್ನ ಅಜ್ಜಿ ತಾತರವರ ಪಾದಬೇಂದ್ರಗಳಿಗೆ ನಾನು ಸದಾಕಾಲ ನಮಸ್ಕರಿಸ್ತೀನಿ ಅಂತ ಹೇಳಿ. ಇದನ್ನು ಒಂದಿಷ್ಟು ಜನ ಅತಿಶಯೋಕ್ತಿ ಅಂದ್ಕೊಳ್ಬೋದು. ಆದರೆ ನನ್ನ ಮನದಾಳದ ಎಷ್ಟೋ ವಿಚಾರಗಳನ್ನು ನಾನು ಅಜ್ಜಿಗೋಸ್ಕರ ಹಾಗೆ ಮುಡಿಪಾಗಿ ಇಟ್ಟಿದ್ದೆ. ಅದು ನನ್ನ ಮತ್ತು ನನ್ನ ಅಜ್ಜಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬಾಂಧವ್ಯ. ಇವತ್ತಿನ ದಿವಸ ಅಜ್ಜಿಯವರ ಒಂದಿಷ್ಟು ದೃಶ್ಯಾವಳಿಗಳನ್ನು ನೋಡ್ಕೊಂಡು ಬಂದಾಗ ಬಹಳ ಮನಸ್ಸಿಗೆ ನೋವಾಯಿತು. ನನ್ನ ಅಜ್ಜಿ ನನ್ನ ಜೊತೆ ಇರಬೇಕಾಗಿತ್ತು, ನನ್ನ ಜೊತೆ ಇವತ್ತಿಗೂ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಪ್ರತ್ಯಕ್ಷವಾಗಿ ಕಾಣೋದು ಒಂದು ಕಡೆ, ಆದರೆ ಕಾಣದೆ ಅವರು ನನ್ನನ್ನು ಹರಿಸ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ. ಎಷ್ಟೇ ಆದರೂ ದೇವರು ಅಂತ ನಾವೇನು ಹೇಳ್ತೀವಲ್ಲ, ನನ್ನ ಅಜ್ಜಿ ನನಗೆ ದೇವರೇ. ವಿಗ್ರಹಕ್ಕೆ ಪೂಜೆಯನ್ನು ಮಾಡಿ ಭಗವಂತನನ್ನು ನೆನಿತೀನಿ, ಪ್ರತಿನಿತ್ಯದ ಕಾಯಕದಲ್ಲಿ ನಾನು ನನ್ನ ಅಜ್ಜಿಯನ್ನು ನೆನೀತಾನೆ ಇರ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೆಲ್ಲದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ನಾವು ನೋಡ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಈ ದಿನದ ವಿಶೇಷತೆ ಆನಂದ ಗುರೂಜಿಯವರ ಜೀವನದಲ್ಲಿ ಚಿರವಾಗಿ ನಿಲ್ಲುವಂಥದ್ದು. ಆದರೂ ಜವಾಬ್ದಾರಿ ಕಾಯಕ. ಆದರೆ ಯಾತಕ್ಕೆ ಈ ವಿಚಾರನ ಇಷ್ಟೆಲ್ಲ ನಿಮ್ಮ ಮುಂದೆ 3ನೇ ವರ್ಷದಲ್ಲೂ ನಾನು ಮಾತಾಡ್ತಿದ್ದೇನೆ ಅಂದರೆ, ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿವಸ ಇರುವಾಗ ಆ ಪ್ರೀತಿ ವಿಶ್ವಾಸ ತೋರಿಸಲ್ಲ, ಇಲ್ಲದಾಗ ಅಯ್ಯೋ ಇಲ್ವಲ್ಲ ಅಂತ ಅಳೋದಾಗತ್ತೆ ಅಥವಾ ನೋವು ಪಡೋದಾಗತ್ತೆ. ಅವರು ನಮ್ಮ ಜೊತೆ ಇದ್ದಾಗ ಹೇಗಿದ್ವಿ ಅನ್ನೋದನ್ನು ನೆನೆಸಿ ನಾವು ಅಳೋದಕ್ಕಿಂತ ಇರುವಾಗ ಒಂದಷ್ಟು ತೃಪ್ತಿಯ ಕಾಣಬೇಕಾದ ಧರ್ಮ ಅಲ್ವಾ. ಆ ಧರ್ಮವನ್ನು ಎಲ್ಲರೂ ಪಾಲನೆ ಮಾಡಲಿ ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಆನಂದ ಗುರೂಜಿಯವ್ರದ್ದು. ನಮ್ಮ ತಾಯಿಯವರು ಏಕಾದಶಿಯನ್ನು ಮರಣ ಹೊಂದಿದ್ರು. ಅವರು ದೇಹದಲ್ಲಿ ಸ್ವಲ್ಪ ಶಕ್ತಿ ಇರುವಾಗ, ಅಂದರೆ ಒಂದು 2 ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಅಷ್ಟೇ ನಾನು ತಿರುಮಲ ತಿರುಪತಿ ಕರ್ಕೊಂಡೋದೆ ಅಮ್ಮನ್ನ, ನಮ್ಮ ಮನೆ ದೇವರು. ಹಾಗೆ ಅವರು ಬಹಳ ಮೆತ್ತಗಾಗಿದ್ದರು. ಯಾವತ್ತೂ ನನ್ನ ಸಹಾಯ ಅಪೇಕ್ಷೆ ಪಡ್ತಿರಲಿಲ್ಲ. ನನಗಿನ್ನ ವೇಗವಾಗಿ ನಡೆಯೋರು, ಎಲ್ಲ ಕಾರ್ಯಕ್ರಮಗಳಲ್ಲೂ ನನಗಿನ ಸ್ಪೀಡ್ ಓಡಾಡೋದವರು. ನಾನಾದರೂ ಜನಗಳ ಮಧ್ಯದಲ್ಲಿದ್ದಾಗ ಎಲ್ಲರೂ ನನ್ನನ್ನು ಮುಟ್ಟೋದು, ನನ್ನ ಮಾತಾಡೋದು, ನನ್ನ ಹತ್ತಿರ ನಿಲ್ಲಿಸ್ಕೊಳ್ಳೋದು. ಆದರೆ ಅವರೆಲ್ಲವನ್ನು ನೋಡಿಕೊಂಡು ಬೇಗ ನೋಡ್ಕೊಂಡು ನನಗಿನ್ನ ಮುಂಚಿತವಾಗಿ ಕಾರ್ ಹತ್ತೋರು ಅಥವಾ ಅಲ್ಲಿ ಹೋಗಿ ಎಲ್ಲೋ ಒಂದು ವೇದಿಕೆಯಲ್ಲಿ ಕೂತ್ಕೊಂಡ್ಬಿಡೋರು.
ತಿರುಪತಿಗೆ ಹೋದಾಗ ಬೆಳಗ್ಗೆ ದೇವರ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬರಬೇಕಾದ್ರೆ ಅವತ್ತು ಅವ್ರು ಸುಸ್ತಾಗಿ ಅಪೇಕ್ಷೆ ಪಟ್ಟರು ಕೈನ. ಆಗಲೇ ನನ್ನ ಮನಸ್ಸಿಗೆ ಬಂತು, ಯಾಕೆ ಯಾವತ್ತೂ ಅಪೇಕ್ಷೆ ಪಡೆದವ್ರು ಇವತ್ತು ನನ್ನ ಹಿಡಿತಿದ್ದಾರಲ್ಲ ಅಂತ. ದೇವರ ಸಾನ್ನಿಧ್ಯದಿಂದ ಆಚೆ ಬಂದಾಗ ಅವ್ರ ಕೈ ಹಿಡಿದು ದೇವಸ್ಥಾನ ಮುಂದೆ ತನಕ ಒಂದು 10 ಹೆಜ್ಜೆ ನಡೆಸಿದೆ. ಆ 10 ಹೆಜ್ಜೆ ನಡೆಸಿದಾಗ ಸಿಕ್ಕಂತಹ ಒಂದು ಮನಸ್ಸಿಗೆ ಆನಂದ, ಒಂದು ನೋವು ಎರಡೂ ಆಯಿತು ನನಗೆ. ನಾನು ಮಗುವಾಗಿದ್ದಾಗ ನನ್ನ ಕೈ ಹಿಡಿದು ನಡೆಸ್ದಂಗೆ ಆಯಿತು. ಆದರೆ ನಾನು ಅವ್ರ ಕೈ ಹಿಡಿದು 10 ಹೆಜ್ಜೆ ನಡೆಸಿದ್ನಲ್ಲ, ಆಗ ನನ್ನ ಹಳೆ ನೆನಪು ನನಗೆ ಬಂತು. ಎಲ್ಲರೂ ಇದೊಂದು ರಿಸೈಕ್ಲಿಂಗ್ ನಡಿಲೇಬೇಕು. ಹಗಲಾದ್ಮೇಲೆ ರಾತ್ರಿ ಅಂತೀನಲ್ಲ, ಕಷ್ಟ ಆದಮೇಲೆ ಸುಖ ಅಂತೀನಲ್ಲ, ಹಾಗೆ ಭಗವಂತ ಆ ಕಾಲಚಕ್ರವನ್ನು ತುಂಬಿ ಕೊಡಿಸ್ತಾ ಇದ್ದ. ಏನೇ ಆದರೂ ಅವರು ಋಣ ಹರಿಸ್ಲಿಕ್ಕಾಗೋದಿಲ್ಲ. ನಾನು ಬಂದು ಇಲ್ಲಿ ಕೂತು ಮಾತಾಡುವ ಒಂದೆರಡು ಸೆಗ್ಮೆಂಟ್ ಅಷ್ಟೇ ನಾನು ಇಲ್ದಿದ್ದು ಹೊರಟೋದೆ. ಅವತ್ತೇ ಹೊಸ ಸೆಟ್ಟು, ಅವತ್ತೇ ಪ್ರಾರಂಭ ಆಗಿತ್ತು. ಆದರೆ ಮನೆಗೆ ಹೋಗುವ ತನಕ ಆ ಜೀವವನ್ನು ಹಿಡಿದಿಟ್ಕೊಂಡಿದ್ರಲ್ಲ, ಅಪ್ಪಣ್ಣ ಅನ್ನೋ ಒಂದು ಮಾತು, ಆ ಮಾತು ಯಾರು ಆಡಿದ್ರೂ ನನ್ನ ಕಿವಿ ನೆಟ್ಟಿಗಾಗ್ಬಿಡತ್ತೆ. ಮಾತ್ರ ಋಣ ಹರಿಸೋಕ್ಕಾಗಲ್ಲ. ಇರುವವರೆಗೂ ಆ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ತುಂಬಬೇಕು, ತುಂಬದೇ ಜವಾಬ್ದಾರಿ ಅಂತ ಸಾರಿ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ತಂದೆ ತಾಯಿಗೆ ಯಾಕೆ ಸ್ಥಾನಮಾನವನ್ನು ಕಲ್ಪಿಸಬೇಕು ಅಂದರೆ, ನಾನು ಹೇಳುವ ಮಾತಿನಿಂದ ಒಂದಷ್ಟು ಜನ ನೀವು ಪರಿವರ್ತನೆಗಳು ಬಂದುಬಿಟ್ರೆ, ಎಷ್ಟೋ ಕಡೆ ಕುಟುಂಬಗಳು ಇವತ್ತು ದಿವಸ ತಂದೆ ತಾಯಿನ ಕಾಲಲ್ಲೊದ್ದು ಹೋಗ್ತಿದ್ದೀರಿ. ಅರ್ಥ ಮಾಡ್ಕೊಳ್ಳಿ, ಸಿಗೋದಿಲ್ಲ ನಿಮಗೆ ಮುಂದಕ್ಕಿಂತ ಭಾಗ್ಯ. ನಮ್ಮ ಅಕ್ಕಂದ್ರೆಲ್ಲ ಹೇಳ್ತಿದ್ರು, ಸಾಯಂಕಾಲ ಕೈತುತ್ತು ಹಾಕಿ ಬೆಳೆಸ್ತಾ ಇದ್ರು ಅಂತ. ಆ ಕೈತುತ್ತಿನ ಅಭಿರುಚಿ ಇದೆಯಲ್ಲ, ನೀವು ತುಪ್ಪ ಬೆರೆಸಿ ತಿಂದರೂ ನಿಮಗೆ ಆ ರುಚಿ ಸಿಕ್ಕೋದಿಲ್ಲ. ನಿಮ್ಮ ತಾಯಿ ಕೈನಲ್ಲಿ ಇವತ್ತು ದಿವಸ ನೀವು ಮಧ್ಯದಲ್ಲಿ ನಿಮ್ಮ ತಾಯಿನ ಕೂಡಿಸಿ ಸುತ್ತ ಮಕ್ಕಳೆಲ್ಲನ ಕೆಲ್ಲಿ ಒಬ್ಬರೋ ಇಬ್ಬರೋ ಆದರೂ ಅಡ್ಡಿ ಇಲ್ಲ, ಮಕ್ಕಳು ಕೈತುತ್ತು ಹಾಕ್ಸ್ಕೊಂಡು ಊಟ ಮಾಡಿ ನೋಡಿ ಅದರ ಅಭಿರುಚಿನ. ಆ ತಾಯಿ ಪಾತ್ರೆಯಲ್ಲಿ ಅನ್ನವನ್ನು ಕಲಸಿ, ಅನ್ನ ಸಾಂಬಾರು, ಅನ್ನ ಹುಳಿ, ತಿಳಿ ಸಾರು ಕಲಸಿ ಆ ಕೈತುತ್ತು ಹಾಕ್ಬೇಕಾದ್ರೆ ತಾಯಿ ಗೊತ್ತು ಪ್ರಮಾಣ, ನನ್ನ ಮಗ ಎಷ್ಟು ತಿಂತಾನೆ, ಮಗಳು ಎಷ್ಟು ತಿಂತಾಳೆ ಅಂತ. ಆ ಅಷ್ಟು ದಪ್ಪ ಮುದ್ದೆನೇ ಹಾಕೋರು. ಇದೆಲ್ಲ ಪುಸ್ತಕದಲ್ಲಿರಲ್ಲ, ಅಥವಾ ಯಾರೋ ಕತೆ ಬರೆಯೋದಲ್ಲ. ಆದರೂ ಆತ ಬರೆದಿದ್ದ ಒಂದು ಚಿತ್ರಕಥೆ ಲಾಸ್ಟಿಗೆ, ಜನ್ಮ ಕೊಟ್ಟ ತಾಯಿಗೆ ಕೊಳ್ಳಿ ಇಡೋದು ಹೇಗೆ ಅಂತ. ಆ ಒಂದು ಕೀರ್ತನೆ ಇದೆಯಲ್ಲ, ಅಬ್ಬಬ್ಬ ಕರಳು ಕಿವುಚ್ಕೊಂಡು ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಹಾವಿಷ್ಣುವಿನ ಅನುಗ್ರಹ ಇರಲಿ, ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದಂಥ ಜೀವನ ಎಲ್ಲರೂ ನಡೆಸುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಖಂಡಿತ ದಿನ ವಿಶೇಷತೆ ಹೇಳಬೇಕು. ಹಾಗೆ ಎಲ್ಲ ಕಡೆ ಮಳೆ ಜಾಸ್ತಿ ಇದೆ. ಮಳೆ ಸಿಂಚನವನ್ನು, ಆ ಸುಂದರವಾದಂತಹ ಪ್ರಕೃತಿ ಮಾತೆಯನ್ನು ನೋಡಬೇಕು, ಆನಂದಿಸಬೇಕು ಎಂಬತಕ್ಕಂಥ ಕುಟುಂಬಗಳು ಸಾಕಷ್ಟು. ಅದರಲ್ಲಿ ಮಕ್ಕಳಿಗೆ ಒಂದು ಆಸೆ, ಟಿ ವಿಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸುವಂಥದ್ದು, ಅಲ್ಲಿ ವಿಶೇಷವಾದಂಥ ಜೋಗು ಜಲಪಾತ ಇದೆ, ಅಲ್ಲಿ ನೀರು ಧುಮುಕ್ತಾ ಇದೆ, ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ನೀರು ಬರ್ತದೆ, ರಸ್ತೆಗಳು ಹೀಗಾಗಿದೆ, ಎಲ್ಲ ಕಡೆ ಪ್ರವಾಹ ಹರಿತಾ ಇದೆ. ಇಷ್ಟೆಲ್ಲವನ್ನು ಎಚ್ಚರಿಕೆ ಕೊಟ್ಟರೂ ಸಹಿತ ಒಂದಷ್ಟು ಕುಟುಂಬಗಳು ಬಲವಂತದಿಂದ ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲೇ, ಅದು ನೀರು ದಾಟ್ಲಿಕ್ಕೆ ಆಗೋದಿಲ್ಲ, ರಸ್ತೆಯಲ್ಲಿ ನೀರು ನಿಂತಿದೆ ಅಂದರೂ ಆಲೋಚನೆ ಮಾಡಿದರೆ ನೀವು ಬಲವಂತವಾಗಿ ನೀವು ನಡೆಯುವಂಥದ್ದು, ಎಲ್ಲೋ ಒಂದು ಕಡೆ ಮಂಡತನವಾಗಿ ನಡೆದು ನಿಮ್ಮ ಜೀವಕ್ಕೆ ಆಪತ್ತು ತಂದುಕೊಳ್ತಕ್ಕಂಥದ್ದು. ಇಂಥವು ತುಂಬ ಇತ್ತೀಚೆಗೆ ಎದುರಾಗ್ತಾ ಇದೆ. ಭಾಳ ಕಡೆ ಒಂದಷ್ಟು ಸುದ್ದಿ ಬರ್ತಾ ಇದೆ, ಒಂದಷ್ಟು ಸುದ್ದಿ ಬರ್ದಿರ ಅಲ್ಲೇ ಕಣ್ಣೀರು ಹಾಕ್ತಾ ಇದೆ. ಹಾಗಾಗಿ ಆದಷ್ಟು ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ತುಂಬಿ ಹರಿತಿರುವಂತಹ ಕೆರೆ, ಬಾವಿಗಳು, ನದಿಗಳು ಎಲ್ಲ ಒಂಥರ ಪ್ರವಾಹದ ಭೀತಿ ಇದಾಗೋ ಥರ ಆಗ್ತಾಯಿದೆ ಒಂದಷ್ಟು ಭಾಗಗಳಲ್ಲಿ. ಅದರಿಂದ ಎಲ್ಲೇ ಹೋದರೂ ಸಹಿತ ಒಂದು ಯೋಚನೆ ಮಾಡಿ, ಜೋಪಾನವಾಗಿರಿ. ಆಮೇಲೆ ಹೊಸ ನೀರು ಭಾಳ ಬೇಗ ಎಳೆಯುತ್ತೆ, ಹೊಸ ನೀರು ಆಕರ್ಷಣೆ ಜಾಸ್ತಿ ಅಂತ ಹೇಳ್ತಾರೆ. ಅದರಿಂದ ನೀರು ಅತೀತವಾದಂಥ ರೀತಿ ಪ್ರವಾಹಕ್ಕೆ ಉಕ್ಕಿ ಹರಿಯುವಾಗ, ಅಥವಾ ನೀರು ರಸ್ತೆಗಳಲ್ಲಿ ನಿಂತಿರುವಾಗ ನೀವು ಅಂದುಕೊಂಡಿದ್ದೀರಿ ರಸ್ತೆಯಲ್ಲಿ ನಿಂತಾಗ ರಸ್ತೆ ನಮಗೆ ಗೊತ್ತು, ನೇರವಾಗಿ ಹೊರಟೋಗ್ಬೋದು ಅಂತ, ಸಾಧ್ಯವೇ ಇಲ್ಲ. ಆಮೇಲೆ ಎಲ್ಲಿ ಹಳ್ಳಕೊಳ್ಳಗಳಿರುತ್ತೋ ಅದು ಗೊತ್ತಾಗೋದಿಲ್ಲ. ನಿಮ್ಮ ಗಾಡಿ ಅಥವಾ ನೀವು ನಡೆಯುವಾಗ ಎಲ್ಲಿ ಹಳ್ಳಕ್ಕೆ ಇಳಿತಿರೋದು ಗೊತ್ತಾಗಲ್ಲ. ಮತ್ತು ಒಳಹರಿವು ಜಾಸ್ತಿ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೇಲ್ಭಾಗದಲ್ಲಿ ನೀರು ನಿಂತಂಗೆ ಇರುತ್ತೆ, ಆದರೆ ಒಳಗಡೆ ಫೋರ್ಸ್ ಇರುತ್ತಲ್ಲ ವಾಟರು, ಅಲ್ಲಿ ನಿಮ್ಮನ್ನು ಎಳ್ಕೊಂಡು ಹೋಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳು ಮಾಡಬೇಡಿ. ಯಾಕೆಂದರೆ ಕಳೆದ 1-2 ದಿವಸದಿಂದ ನನ್ನ ಕಿವಿಗೆ ಬಿದ್ದಂಥ ಸುದ್ದಿಗಳು ಇಂಥವು ಜಾಸ್ತಿ ಆಗಿದೆ. ಹಾಗಾಗಿ ಒಂದು ಎಚ್ಚರಿಕೆಯ ಮಾತು, ಮನೆಯಲ್ಲಿ ಮಕ್ಕಳು ಬಲವಂತ ಮಾಡಿ, ತಂದೆ ತಾಯಿನ ಬಲವಂತ ಪಡಿಸಿ ನಡಿ ಹೋಗೋಣ ಅಂದ್ರೂ ಬೇರೆಲ್ಲಾದರೂ ಬೇಕಾದ್ರೆ ಕರ್ಕೊಂಡು ಮನೋರಂಜನಾ ಕ್ಷೇತ್ರವನ್ನು ನೋಡಿ. ಆದರೆ ಇಂತಹ ತಪ್ಪನ್ನು ದಯವಿಟ್ಟು ಮಾಡಬೇಡಿ.
ಯಾಕೆಂದರೆ ಒಂದು ಸರ್ತಿ ಅಚಾತುರ್ಯ ಆದರೆ ಪುನಃ ನೀವು ಸರಿಪಡಿಸ್ಕೊಂಡು ನೀವು ನೆಮ್ಮದಿ ಕಾಣೋದು ಬಹಳ ಕಷ್ಟ ಅನಿಸುತ್ತೆ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 17/7/2024 ಬುಧವಾರ ಏಕಾದಶಿ, ಅನುರಾಧ ನಕ್ಷತ್ರ. ಇವತ್ತು ಪ್ರಥಮ ಏಕಾದಶಿ. ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ವಿಷ್ಣುದೇವರು ನಿದ್ರೆಗೆ ಜಾರುವಂಥ ದಿನ. ಹಾಗೆ ಇಲ್ಲಿಂದ ಹಬ್ಬ ಹರಿದಿನಗಳಂತಕ್ಕಂಥದ್ದು ಪ್ರಾರಂಭದ ದಿನ. ಆದರೆ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಲಿಕ್ಕೆ ಭಾಳ ವಿಶೇಷವಾದ ದಿನ. ಆದರೆ ಪ್ರಥಮ ಏಕಾದಶಿ ಇವತ್ತು ಉಪವಾಸವನ್ನು ಮಾಡಿದ್ರೆ, ಇವತ್ತು ಉಪವಾಸವನ್ನು ಮಾಡಿ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದ್ರೆ ಖಂಡಿತ ಹೇಳ್ತೇನೆ ಸಾಕಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲವೂ ಎಲ್ಲರಿಗೂ ಸಿಗಲ್ಲ. ಇಂತಹ ಪರಮ ಪವಿತ್ರವಾಗಿರುವ ಪುಣ್ಯ ದಿನಗಳಲ್ಲಿ ಆ ಒಂದು ವಿಷ್ಣುದೇವರ ಆರಾಧನೆ ಮಾಡತಕ್ಕಂಥದ್ದು, ಅದರಲ್ಲೂ ಅದೃಷ್ಟ ಎಂಬಂತೆ ನಾನು ಬುಧವಾರ ಬಂತು ಅಂದರೆ ವಿಷ್ಣುದೇವರ ಬಗ್ಗೆ ಹೇಳ್ತಿರ್ತೇನೆ. ಅಂಥದ್ದು ಬುಧವಾರನೇ ಏಕಾದಶಿ. ಆದ್ದರಿಂದ ಇವತ್ತು ತಾವೆಲ್ಲರೂ ಸಹಿತ ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ವಿಷ್ಣುದೇವರ ಆರಾಧನೆ ಮಾಡಿ, ಸಾಧ್ಯವಾದಷ್ಟು ಬೆಳಿಗ್ಗೆ ಒಂದಿಷ್ಟು ಹಣ್ಣುಗಳು ತಗೊಳ್ಳಿ, ಬೆಳಿಗ್ಗೆ ಆಹಾರ ತಗೋಬೇಡಿ. ಇವತ್ತು ಸಾಧ್ಯವಾದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ನಿಷೇಧ ಮಾಡಿ. ಹಾಗೆ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೂ ಏಕಾದಶಿ ದಿವಸ ಇವತ್ತು ನಿಮ್ಮ ಆಹಾರ ಮಧ್ಯಾಹ್ನ ಒಂದೊತ್ತು ಊಟ ಮಾಡೋದು, ಬೆಳಿಗ್ಗೆ ಒಂಚೂರು ಹಣ್ಣು, ಸಂಜೆ ಒಂಚೂರು ಹಣ್ಣು, ಅಥವಾ ಬೆಳಿಗ್ಗೆ ಸಾಯಂಕಾಲ ಒಂಚೂರು ಫಲಹಾರ ತೊಗೊಳ್ಳಿ. ಆಗೋದೇ ಇಲ್ಲ ಅನ್ನೋರಿಗೆ ಈ ಮಾತ್ರೆಗಳು ಆರೋಗ್ಯ ಸರಿ ಇರಲ್ಲ, ಮಾತ್ರೆಗಳು ತೊಗೋಬೇಕು, ಸುಸ್ತಾಗ್ತೀರಿ ಅಂತಹವರು ನೋಡ್ಕೊಂಡು ಆದಷ್ಟು ನಿಮ್ಮ ಆಹಾರದಲ್ಲಿ ಸಾಧ್ಯವಾದಷ್ಟು ಸಸ್ಯಾಹಾರಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಮಹಾವಿಷ್ಣುವಿನ ಅನುಗ್ರಹ ನಿಮಗಿರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ತಾವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಆದರೆ ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನವಾಗಿರಿ. ಇವತ್ತು ಮಹಾನಕ್ಷತ್ರ ತುಂಬ ಚೆನ್ನಾಗಿದೆ, ಆದರೆ ನಿಮ್ಮ ರಾಶಿ ಬಲದಲ್ಲಿ ವ್ಯಯಸ್ಥಾನವಾಗುತ್ತೆ, ಅಂದರೆ ಕಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ಹಾಗಾಗಿ ಜೋಪಾನ, ಕೆಲವು ವಸ್ತುಗಳನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡೋದಾಗಲಿ ಅಥವಾ ಇನ್ಯಾವುದೋ ಸಮಸ್ಯೆ ತಂದು ಇಟ್ಕೊಳ್ಳೋದಾಗಲಿ ಇದು ಯಾವುದೂ ಆಗಬಾರ್ದು. ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಗುರು ಹಿರಿಯರ ಆಶೀರ್ವಾದ ಪಡೆದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆಯೂ ಇದೆ. ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4 ತನಕ ಬಹಳ ಅದೃಷ್ಟದ ಕಾಲ. 12ರಿಂದ 4 ಮಧ್ಯದಲ್ಲಿ ತಾವು ಏನು ಅಂದುಕೊಳ್ತೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನೀವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ವಿಷ್ಣು ದೇವರ ಆರಾಧನೆ ಮಾಡಿ. ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ. ಎಲ್ಲರೂ ಗಿಡ ಮರಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ನೀರು ಹಾಕಿ. ಈಗಾಗಲೇ ನೀರಿನ ವಾತಾವರಣ ಇದ್ರೂ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಮಾತಾಡಿ ಇನ್ನೊಬ್ಬರ ಮನಸ್ಸು ನೋಯಿಸಿ ನೀವು ಮನನೊಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರದಲ್ಲಿ ಲಾಭ ಇದೆ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇದೆ. ಯಾವುದೋ ಒಂದು ಕಾಯಕವನ್ನು ಏನೇ ಮಾಡಿದ್ರೂ ಒಂದು ಸಾರ್ಥಕತೆಯ ಬದುಕಿದೆ. ಹಾಗೆ ಹೆಚ್ಚಿನ ಫಲಾಫಲಗಳ ಬಗ್ಗೆ ನಿಮ್ಮ ಆಸಕ್ತಿ ಹೇಗಿರುತ್ತೋ ಹಾಗೇ ಫಲ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ನಿಮ್ಮ ಕುಟುಂಬಕ್ಕೋ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೋ ಅಥವಾ ಯಾರಾದರೂ ಒಬ್ಬರು ಹಿರಿಯರಿಗೋ ಒಂದಷ್ಟು ಸಹಾಯವನ್ನು ಮಾಡಿ ಅವ್ರ ಮನಸ್ಸನ್ನು ಗೆಲ್ಲುವಂಥ ರೀತಿ ಇವತ್ತು ನಿಮ್ಮ ಬದುಕಿದೆ. ಹಾಗೆ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ನೀವು ಏನು ಗಮನಿಸ್ತೀರೋ ಅದಕ್ಕೆ ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಇವತ್ತು ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸ್ವಲ್ಪ ತಾಳ್ಮೆ ಬೇಕು, ಆರೋಗ್ಯ ಸರಿಬಿಟ್ಕೋಬೇಕು. ಯಾಕೆಂದರೆ ಶೀತಬಾಧೆ, ನೆಗಡಿ, ತಲೆನೋವಿಂದ ಒದ್ದಾಡುವಂಥದ್ದು, ಯಾವ ಕೆಲಸನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಬಲವಂತ ಮಾಗಸ್ನಾನ ಆಗುವಂಥದ್ದು, ಯಾರಾದರೂ ಏನಾದ್ರು ಹೇಳಿದ್ರೆ ಅದು ಹೇಳಿರುವಂಥ ಮಾತನ್ನು ನೀವು ಆಲಿಸ್ಲಿಕ್ಕೆ ಆಗದಿರೋ ಇರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳಿದೆ. ಆದರೂ ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಭಾರಿ ಬದಲಾವಣೆ ಬರುವಂಥ ಕಾಲನೂ ಇದೆ. ಹಾಗಾಗಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಇದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದಿದೆ. ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಸಾಕಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣವನ್ನು ನೋಡ್ತಕ್ಕಂಥದ್ದು, ದೂರ ಎಲ್ಲನೂ ಹೊರಡಬೇಕು ಅಂದ್ಕೊಳ್ತಕ್ಕಂಥದ್ದು, ಇರುವ ಕೆಲಸಕ್ಕೆ ಮತ್ತಷ್ಟು ಜವಾಬ್ದಾರಿ ಹೊರತಕ್ಕಂಥದ್ದು, ಅಥವಾ ಒಂದು ಬದಲಾವಣೆ ತಂದುಕೊಂಡು ಏನಾದರೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದಾ ಎಂಬತಕ್ಕಂಥ ಚಿಂತನೆ ಇರತಕ್ಕಂಥದ್ದು. ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದು ಒಂದು ಕಡೆ ಆದರೆ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಆಲಯದಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಅಲ್ಲೊಂದು ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ಇವತ್ತು ಸಿಂಹರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದಂಥ ಫಲ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ವಿಷ್ಣು ದೇವರ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರ ಕಡೆಯೂ ಜವಾಬ್ದಾರಿ ಇದೆ, ಎಲ್ಲವನ್ನೂ ನಿಭಾಯಿಸಬೇಕು ಎಂಬತಕ್ಕಂಥದ್ದಿದೆ. ಯಾರೊಬ್ಬರ ಮನಸ್ಸಿಗೂ ನೋವುಂಟು ಮಾಡೋ ಮನಸ್ಥಿತಿ ನಿಮ್ಮದಲ್ಲ. ಆದರೂ ತಾವು ಮಾತ್ರ ಒಂದಷ್ಟು ಕಾಲ ನೋವಲ್ಲೇ ಇದ್ದೀರಿ. ಮಧ್ಯಾಹ್ನ 3 ಗಂಟೆವರೆಗೂ ಅಂದರೆ ಅಪರಾಹ್ನ ಕಾಲ 3ರವರೆಗೂ ಏನೋ ಒಂಥರ ಒಳಗಡೆ ಇರ್ತಕ್ಕಂಥ ನೋವನ್ನು ಒಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅದನ್ನು ಅನುಭವಿಸೋಕ್ಕಾಗಲ್ಲ, ಅಥವಾ ಯಾಕೆ ಹೀಗಾಗ್ತಿದೆ ಅಂತಕ್ಕಂಥ ಚಿಂತನೆಯೂ ಮಾಡಲಿಕ್ಕಾಗಲ್ಲ. ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆ ಆಗಿಯೇ ಮಾರ್ಪಡ್ತಾ ಇರುತ್ತೆ. ಇವತ್ತು ನೀವು ಮಾಡಬೇಕಾಗಿರುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಿ. ಹಾಗೆ ತೃಪ್ತಿಕರವಾದಂತಹ ಬದುಕು ಕಾಣಬೇಕಾದ ನಿಮಗೆ ಎಲ್ಲೋ ಒಂದಿಷ್ಟು ಅಸಮಾಧಾನ ತುಂಬುತ್ತೇನೋ ಎಂಬಂಥ ರೀತಿ ನಿಮ್ಮ ಚಿಂತನೆ ನಡೀತಾ ಇದೆ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ದುಃಖಗಳಿಂದ ದೂರ ಇರಿ. ಅದಕ್ಕಿಂತ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, 1 ಚಿಟಿಕೆಯಷ್ಟು ಉಪ್ಪು, ಈ 3 ಧಾನ್ಯವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ದಕ್ಷಿಣಕ್ಕೆ ಹಾಕಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ ಕನ್ಯಾರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ವಿಷ್ಣು ದೇವರ ಪ್ರಾರ್ಥನೆ ಮಾಡಲೇಬೇಕು. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗತ್ತೆ. ನಿಮ್ಮ ಮನೆ ದೇವರೇ ವಿಷ್ಣು ದೇವರಾದರೆ ಒಮ್ಮೆ ವಿಷ್ಣು ದೇವರ ದರ್ಶನಕ್ಕೆ ಹೋಗಿ ಬರೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನಿಗೂ ಅಥವಾ ಶ್ರೀನಿವಾಸನ ಸಾನ್ನಿಧ್ಯಗಳೆಲ್ಲೆಲ್ಲಿದೆಯೋ ಅಂತಹ ಸಾನ್ನಿಧ್ಯದಲ್ಲಿ ಮಹಾವಿಷ್ಣುವಿನ ದರ್ಶನ ಮಾಡಿ ಬನ್ನಿ. ಹಾಗೆ ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೊರಟಾಗ ಅಲ್ಲಿ ಒಂದಿಷ್ಟು ಗೋಕ್ಷೀರವನ್ನು, ಒಂದಿಷ್ಟು ಹಾಲು ಹಣ್ಣನ್ನು, ಇಂತಹದ್ದನ್ನು ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಯಾರು ತುಂಬ ನಿರ್ಗತಿಕರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅಂತಹವ್ರನ್ನ ಗುರುತಿಸಿ ಅವ್ರಿಗೇನು ಸಹಾಯ ನಿಮ್ಮಿಂದ ಮಾಡ್ಬೋದೋ ಆ ಒಂದು ಚಿಕ್ಕ ಸಹಾಯವನ್ನು ತಾವು ಮಾಡಿದ್ರೂ ತುಂಬ ದೊಡ್ಡದಾದಂಥ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕಕ್ಕೆ ತಾವು ಮುಂದಾದರೂ ಅದರಿಂದ ಲಾಭವೇ ಜಾಸ್ತಿ ಇದೆ. ಅದರಲ್ಲೂ ಇವತ್ತು ವಾಸ್ತವಿಕವಾಗಿ ಸಂಬಂಧಪಟ್ಟಂಗೆ ವಾಸ್ತು ಬಗ್ಗೆ ಆಗಲಿ, ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ, ಅಥವಾ ಗುರು ಹಿರಿಯರ ಬಗ್ಗೆ ಆಗಲಿ, ಅಥವಾ ಯಾವುದೇ ಒಂದು ಚಿಂತನೆ ನೀವು ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು. ಯಾಕೆಂದರೆ ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ಮಹಾನಕ್ಷತ್ರ ನಿಮ್ಮದಾದ್ದರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಜಕ್ಕೂ ಅರ್ಥಗರ್ಭಿತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಸಾಧ್ಯವಾದಷ್ಟು ಇವತ್ತು ಬರೀ ಹಣೆಯಲ್ಲಿರ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಣೆಗೆ ಲಕ್ಷಣ ಕುಂಕುಮ, ಭಸ್ಮ, ಗಂಧವನ್ನು ಧಾರಣೆ ಮಾಡಿ, ಸಾಧ್ಯವಾದರೆ ಒಂದಷ್ಟು ತುಳಸಿಯನ್ನು ಮಹಾವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ನೊಂದು ಬರ್ತಕ್ಕಂಥವರಿಗೆ ಒಂದು ಸಾಂತ್ವನದ ನುಡಿಯನ್ನು ಹೇಳಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಒಂದು ಮಾರ್ಗವನ್ನು ಮತ್ತೊಬ್ಬರಿಗೂ ತೋರಿಸಬೇಕು,
ತಾವೂ ಒಳ್ಳೆ ಮಾರ್ಗದಲ್ಲಿ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ನಂಜನಗೂಡಿಂದ. ಓನಮ್ಮ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ. ಆಯ್ತು ತಾಯಿ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮಾತಾಡಕ್ಕೆ ಆಗುತ್ತಿಲ್ಲ ಗುರೂಜಿ. ಮಗಳು ಹೋಗಿ 15 ದಿವಸ ಆಯ್ತು, ಇವತ್ತಿಗೆ 15 ದಿವಸ ಆಯ್ತು, ಬಂದಿಲ್ಲ. ಮಗಳು ಬಟ್ಟಿ ಕೇಳ್ಬೇಕಾಗಿತ್ತು. ಹೇಳಮ್ಮ, ಎಲ್ಲಿ ಹೋದ್ಲು? ಅವಳು ನಮಗೆ ಗೊತ್ತೇ ಆಗ್ಲಿಲ್ಲ ಗುರುಜಿ. ಅವಳು ಯಾರನ್ನ ಇಷ್ಟಪಟ್ಬಿಟ್ಟು ಈಗ ಒಂದು 15 ಇವತ್ತಿಗೆ 15 ದಿವಸ ಕರೆಕ್ಟಾಗಿ ಗುರುಜಿ ಎಲ್ಲಿದ್ದಾಳೆ? ಬಂದಿಲ್ಲ, ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ರು. ನಮಗೊಂಚೂರು ಇಷ್ಟ ಇಲ್ಲ ಗುರುಜಿ. ಅವಳಿಗೆ ಎಜುಕೇಶನ್ ಕೊಡಿಸ್ಬೇಕು ಮಾಡ್ಬೇಕು ಅಂತ ನಮಗ್ ಭಾರಿ ಇತ್ತು. ಆದ್ರೆ ಅವಳು ಯಾವ್ದನ್ನು ಅವಳು ತಲೆಗಿಟ್ಕೊಂಡಂಗೆ ಈ ತರ ಮಾಡ್ಬಿಟ್ಟಿದ್ದಾಳೆ. ಇವತ್ತು ಇಲ್ಲಿ ಸ್ಟೇಷನ್ಗೆ ಬರ್ಬೇಕು ಗುರುಜಿ. ಈಗ ಮಗಳಿಗೆ ಎಷ್ಟು? ಈಗ ಬಂದ್ರು ನಾವು ಅವಳನ್ನ ಎಜುಕೇಶನ್ ಕೊಡ್ಸಿ ಇದ್ ಮಾಡಕ್ಕೆ ನಾವು ರೆಡಿ ಇದೀವಿ. ಅವಳು ನಮ್ ಪರವಾಗಿ ಸ್ವಲ್ಪ ಮಾತಾಡ್ಬೇಕು. ನನಗೆ ತಂದೆ ತಾಯಿ ಬೇಕು, ನಾನು ಸಾಧ್ಯ ಓದ್ಬೇಕು ಇಲ್ಲಮ್ಮ. ಅನ್ನೋದು ಒಂದು ಮಾತು ಹೇಳ್ಬಿಟ್ಟು. ಎಷ್ಟಮ್ಮ ಮಗಳ ವಯಸ್ಸು? ಎಷ್ಟು ತಾಯಿ? ಮಗಳ ವಯಸ್ಸು ಎಷ್ಟಮ್ಮ? 18 ಗುರುಜಿ. ಈಗ ನಿಮ್ಮ ಆಸೆ ನುಚ್ಚುನೂರು ತಾಯಿ. ಇವತ್ತು ನೀನೊಬ್ಬಳು ಕಣ್ಣೀರು ಹಾಕ್ತಾ ಇರೋದನ್ನು ನೀನು ಧ್ವನಿ ಎತ್ತಿ ಮಾತಾಡ್ತಾ ಇದೆಯಾ? ನಿನ್ನಂಥ ತಂದೆ ತಾಯಂದ್ರು ಎಷ್ಟೋ ಜನ ಕಣ್ಣೀರು ಹಾಕ್ತಿರೋದು ಪ್ರತಿದಿನ 1000 ಗಟ್ಟಲೆ ನಡೀತಾ ಇದೆಮ್ಮ. ಈ ನೆಲದ ಕಾನೂನು 18 ದಾಟಿದಂಥ ಹೆಣ್ಣಿಗೆ ಸ್ವತಂತ್ರ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಕೊಟ್ಟುಬಿಟ್ಟಿದೆಮ್ಮ. ಈಗ ಯಾವ ಹೆಣ್ಣು ಮಕ್ಕಳು ಸಹಿತ ತಂದೆ ತಾಯಿ ಶ್ರಮ ಇದೆ, ನನ್ನ ಮನೆತನದ ಮರ್ಯಾದೆ ಇದೆ, ಅಪ್ಪ ಅಮ್ಮ ನನಗಾಗಿ ಇಷ್ಟು ಸಾಕಿ ದೊಡ್ಡವರು ಮಾಡಿದ್ದಾರೆ, ನಾನು ಅವರಂತೆ ನಡಿಬೇಕು. ನೋಡಿ, ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದನ್ನು ಅವರು ಆಲೋಚನೆಗೆ ಬರೋದಕ್ಕೆ ಮೊದಲು, ಅವ್ರು ಇಷ್ಟಪಡೋದಕ್ಕಿಂತ ಮೊದಲು ಇಂಥದ್ದೇ ತಂದುಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಸಂತೋಷಪಡಿಸ್ತೀವಿ ನಾವು. ಈ ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ನಮ್ಮನ್ನು ಗಮನಕ್ಕೆ ತಂದ್ಕೊಳ್ಳಲ್ಲಮ್ಮ. ಅದು ಎಲ್ಲ ಕಡೆ ಇರ್ತಕ್ಕಂತಹದ್ದೇ. ಆದರೂ ನಿನ್ನ ಮಗಳು ವಯಸ್ಸಾಗಿರ್ತಕ್ಕಂಥಳಮ್ಮ, 18 ತುಂಬಿದೆ. ಅವಳನ್ನು ನೀನು ಅಂಗಲಾಚೋದು, ನೀನು ಸೆರೆಗೊಡ್ಡೋದು, ಅಥವಾ ನಿನ್ನ ಯಜಮಾನರು ಹೋಗಿ ಅವಳು ಕಾಲಿಡಿಯೋದು ಏನು ಮಾಡಿದ್ರೂ ಸಹಿತ ಅವಳಿಗೆ ಯಾವುದೂ ಗಮನಕ್ಕೆ ಬರಲ್ಲ. ಅವಳು ಮುಂದೆ ಇರ್ತಕ್ಕಂಥದ್ದು ಅವಳು ಪ್ರೀತಿಸಿದಾಳಲ್ಲ, ಆ ಪ್ರೀತಿಸಿರ್ತಕ್ಕಂಥ ವ್ಯಕ್ತಿ ಮಾತ್ರ ಅವಳು ಕಣ್ಣೆದುರುಗ ಇರ್ತಕ್ಕಂಥದ್ದು. ಈ ಒಂದು ಸುಖ ಸಂತೋಷ ಎಲ್ಲಿವರೆಗೂ ಈ ದೇಹ ಸುಖ ಇರುತ್ತೆ ನೋಡಮ್ಮ, ಅಲ್ಲಿವರೆಗೂ ಭಾಳ ಗಟ್ಟಿಯಾಗಿರುತ್ತೆ. ಅದಾದಮೇಲೆ ಪಡೋ ನೋವಿದೆಯಲ್ಲ, ಆಗ ನೋವು ಹೇಳ್ತಿರೋದು. ಇದು 100ಕ್ಕೆ 88%, 100ಕ್ಕೆ 88 ಭಾಗನೂ ಇದೇ ಥರ ನೋವಲ್ಲಿ ಅನುಭವಿಸ್ತಾ ಇದ್ದಾರೆ. ಆದರೂ ಕಣ್ ತೆಗೆದು ನೋಡ್ತಾ ಇಲ್ಲ. ಇದು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಇವತ್ತು ಅಂದರೆ ಇವತ್ತಿಗೆ ಆ ಯುವ ಪೀಳಿಗೆಗೆ ಅದು ಅರ್ಥನೇ ಆಗ್ತಾ ಇಲ್ಲಮ್ಮ. ತುಂಬ ಕುಟುಂಬದಲ್ಲಿ ಪ್ರತಿ ಸ್ಟೇಷನ್ಗೆ ಬಿಟ್ಲತ್ತಿದ್ರೆ ಒಂದೊಂದು ಸ್ಟೇಷನಲ್ಲಿ ಕನಿಷ್ಠ ಪಕ್ಷ ದಿನಕ್ಕೆ 2-3 ಕೇಸ್ ಈ ಥರ ಹೋಗ್ತಾನೇ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಇದ್ರ ಕಾನೂನನ್ನು ಏನಾದ್ರು ಸ್ವಲ್ಪ ಗಟ್ಟಿಪಡಿಸಬೇಕು, ಬಲಪಡಿಸಿಲ್ಲ ಅಂದರೆ ಇದು ಈ ಥರ ಆಗುತ್ತೆ. ಎಲ್ಲಕ್ಕೂ ಎಲ್ಲ ಥರ ಕಾನೂನಲ್ಲಿ ಕರೆಕ್ಟಾಗಿದೆ. ಆದರೆ ಈ ವಿಚಾರದಲ್ಲಿ ಮಾತ್ರ ಯಾಕೋ ಇದನ್ನು ಬರೆದಿಟ್ಟಿದ್ದಾರೆ, ಅದು ಹಾಗೇ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಒಮ್ಮೆ ಕೈ ಮೀರಿದ್ದು ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲಮ್ಮ. ನೀನು ನೋವು ಪಡೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ಮ ಮನೆ ನಿಮ್ಮ ಯಜಮಾನರು ಸಹಿತ ಎಷ್ಟು ಕಣ್ಣೀರು ಹಾಕಿದ್ರು ಸಹಿತ ಇದಕ್ಕೆ ಸುಖ ಇಲ್ಲ. ಮಕ್ಕಳನ್ನು ಬೆಳೆಸಿ ದೊಡ್ಡವ್ರು ಮಾಡೋದಷ್ಟೇ ನಮ್ಮ ಕರ್ತವ್ಯ. ಅದಾದಮೇಲೆ ಕೈ ಬಿಟ್ಟು ಹೊರಟೋಗ್ತಾ ಇರೋದು, ರೆಕ್ಕೆ ಬಲ್ಲ ತಕ್ಷಣ ಹಾರಿಬಿಡ್ತಾರೆ ಅವರು. ಹಂಗೂ ಈಗ ಗಂಡು ಮಕ್ಕಳು ನೋಡಿ, ಇನ್ನೊಂದು ವಿಚಾರ ತಿಳ್ಕೊಳ್ಳಿ. ಇವತ್ತು ಗಂಡು ಮಕ್ಕಳಾದರೂ ಒಂದು ಪಾಠ ಹೇಳಿ ಹೀಗಲ್ಲ ಹೀಗೆ ಅಂತ ಹೇಳಿದ್ರೆ ಎಲ್ಲನ ಸರಿತಿದ್ಕೋಬೋದೇನೋ. ಹೆಣ್ಣು ಮಕ್ಕಳು ಸರಿತಿದ್ಕೊಳ್ಳಲ್ಲಮ್ಮ. ಹೆಣ್ಣು ಮಕ್ಕಳು ಎಲ್ಲವನ್ನೂ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಅದರಲ್ಲೂ 16 ವರ್ಷ 15 ವರ್ಷಕ್ಕೆ ಶುರುವಾದರೆ 15ರಿಂದ 20ರವರೆಗೂ, 15ರಿಂದ 19, 20 ಇಲ್ಲಿವರೆಗೂ ಹೆಣ್ಣುಮಕ್ಕಳನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಕುಟುಂಬದಲ್ಲೂ ಸಹಿತ ಇಂತಹ ಅಗವಾಡುಗಳು ನಡೀತಾ ಇದೆ, ಇಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ನನ್ನ ಹತ್ರ ದಿನ ಬೆಳಗಾದರೆ 4-5 ಜನ ಕಣ್ಣೀರು ಹಾಕುವಂಥ ತಂದೆ ತಾಯಿದ್ರು ನನ್ನ ಮುಂದೆ ಇದ್ದಾರಮ್ಮ. ಇದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಈಗ ಹೆಣ್ಮಕ್ಳನ್ನ ಸುಧಾರಣೆ ಮಾಡಿ ಅವ್ರನ್ನ ಸಾಕಿ ಅವ್ರನ್ನೊಂದು ಮನೆ ಸೇರಿಸೋದು ದೊಡ್ಡ ಟಾಸ್ಕ್ ಅದು ತಂದೆ ತಾಯಿಗೆ. ಆದರೂ ಭಯಪಡಬೇಡ, ನೀನು ಇರ್ತಕ್ಕಂಥ ಪ್ರಾಂತ್ಯ ಚೆನ್ನಾಗಿದೆ. ನಂಜುಂಡೇಶ್ವರನ ಒಮ್ಮೆ ಪ್ರಾರ್ಥನೆ ಮಾಡು, ನಿನ್ನ ಕುಟುಂಬ ಚೆನ್ನಾಗಿರಲಿ, ನಿನಗೆ ಆದಷ್ಟು ಮಗಳಿಗೆ ಒಳ್ಳೆ ಜ್ಞಾನ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೇನೆ.
ನನ್ನ ಪ್ರಾರ್ಥನೆ ಮಾತ್ರ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಅದರ ಮಧ್ಯದಲ್ಲಿ ಇನ್ಸ್ಪೋ ಪಾರ್ಕ್ ಅವರು ಹೌದು, ಅವರು ನಡೆಸ್ತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸೈಟುಗಳ ಬಗ್ಗೆ, ಮನೆ ಕಟ್ಕೊಡೋದ್ರ ಬಗ್ಗೆ, ಅವರು ಧ್ವನಿ ಎತ್ತಿರ್ತಕ್ಕಂತಹ ಈ ಒಂದು ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆ ಭಾಳ ಅದ್ಭುತವಾಗಿದೆ. ಹಾಗಾಗಿ ಎಷ್ಟೋ ಜನ ನಮ್ಮ ಮಹರ್ಷಿ ಮಂದಿರಕ್ಕೆ ಅಂದರೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಅಲ್ಲಿ ಇದರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಗೆ ಹೇಳೋ ಮಾತಿಷ್ಟೇ, ನಮಗೆ 16,90,000ಕ್ಕೆ ಕಟ್ಕೊಡುವ ಮನೆ ಹೇಗಿರುತ್ತೆ, ನಾವು ಅಲ್ಲಿ ಮನೆ ಕಟ್ಟಿಕೊಂಡ್ರೆ ನಾವು ವಾಸ ಮಾಡಲಿಕ್ಕಾಗತ್ತಾ, ಅಥವಾ ನಮಗೆ ಅದು ಹತ್ತಿರ ಅನಿಸುತ್ತಾ, ಹೀಗೆ 10 ಹಲವಾರು ವಿಭಿನ್ನ ಮಾತುಗಳು ನಿಮ್ಮಿಂದ ನಮಗೆ ಬರ್ತಾ ಇದೆ. ಆದರೆ ನಾನು ಒಂದು ಮಾತು ಹೇಳ್ತೇನೆ, ಎಲ್ಲ ಥರ ಚಿಂತನೆ ಮಾಡಿ ಸುಸಜ್ಜಿತವಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥ ಒಂದು ಗೂಡು ಅಲ್ಲಿರೋದ್ರಿಂದ ನೀವು ಧೈರ್ಯವಾಗಿ ಆ ಕೆಲಸಕ್ಕೆ ಮುಂದಾಗ್ಬೋದು, ಆಸೆನ ನನಸು ಮಾಡ್ಕೊಳ್ಬೋದು. ಈ ಉತ್ತರ ಕರ್ನಾಟಕ ದೂರಭಾರದಿಂದ ಬಂದು ಬೆಂಗಳೂರಲ್ಲಿ ಎಲ್ಲೋ ಒಂದು ಕೆಲಸ ಅಂತ ಮಾಡಿ ಅಥವಾ ಸುತ್ತಮುತ್ತ ಕೆಲಸ ಮಾಡಿದ್ರೆ ಈಗೇನು ಕೋಲಾರ ಅಲ್ಲಿನೂ ಸಹಿತ ಈಗ ಒಂದು ಸ್ವಲ್ಪ ಸಿಗ ಮೆಟ್ರೋ ಬಂದ್ಬಿಡುತ್ತೆ, ಅಲ್ಲಿ ತನಕ ಹೊರಟೋಗುತ್ತೆ. ಅದಕ್ಕಿಂತ ಕೋಲಾರ ಅಂತಂದ್ರೆ ಸಂಪೂರ್ಣ ಕೋಲಾರನೂ ಅಲ್ಲ ಗುರುಗಳೇ, ಇದೊಂದು ಸ್ವಲ್ಪ ಬಾರ್ಡ್ರೆ. ಸೊ ಎಲ್ಲಾ ರೀತಿ ಇರತಕ್ಕಂಥ ವ್ಯವಸ್ಥೆಗಳಿಗೂ ಒಂದು ಅವಕಾಶ ಇದೆ. ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರ್ಬೋದು, ಏರ್ಪೋರ್ಟ್ ಬಹಳ ಹತ್ತಿರವಾಗಿದೆ. ಅದರಲ್ಲೂ ಒಂದು ಹೊಸ ಹೈವೇ ಬೇರೆ ಆಗಿದೆ, ಅದಕ್ಕೂ ಕೂಡ ಒಂದು ಅದ್ಭುತ. ಅದಕ್ಕೆ ಇಷ್ಟೆಲ್ಲ ವ್ಯವಸ್ಥೆಗಳಿರೋದ್ರಿಂದ ಯಾರೂ ಅಪನಂಬಿಕೆ ಪಡೋದು ಬೇಡ. ಧೈರ್ಯವಾಗಿ ಬೇಕು ಅನ್ನೋರು ಒಂದು ಗೂಡು ಮಾಡಬೇಕು. ನೋಡಿ, ಅಂಗೈಯಗಲ ಗೂಡು ಎಲ್ಲಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ. ಮನುಷ್ಯ ಜೀವನಾವಧಿಯಲ್ಲಿ ಒಂದು ಗೂಡು ಕಟ್ಟಲೇಬೇಕು. ಆ ಗೂಡು ಕಟ್ಟಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದೆ, ಒಂದು ಸುವರ್ಣ ಅವಕಾಶ ಇದೆ. ಇದನ್ನು ಪ್ರಯತ್ನಿಸಿ, ಇದರಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಆದಷ್ಟು ಬೇಗ ಒಂದು ಸ್ವಂತ ಬಲಲ್ಲಿರುವಂಥದ್ದು ಆಗಲಿ, ಆ ಚಿಂತನೆ ಎಲ್ಲರಿಗೂ ಬರಲಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಸೆಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನ ಖಂಡಿತ ನಿಮಗೆ ಬೇಕು. ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಬಿಡಬೇಕು. ಸಾಧ್ಯವಾದಷ್ಟು ಎಷ್ಟೇ ಗೊತ್ತಿದ್ರೂ, ಎಷ್ಟೇ ಜ್ಞಾನವಂತರಾದರೂ, ಎಷ್ಟೇ ಬುದ್ಧಿವಂತರಾದರೂ ಸ್ವಲ್ಪ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಖಂಡಿತ ಹೆಚ್ಚಿನ ಫಲ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 22 ನಿಮಿಷಕ್ಕೆ ಧನುರಾಶಿಯಲ್ಲಿರ್ತಕ್ಕಂಥವರು ಒಂದು ಅದ್ಭುತವಾದಂಥ ಕಾಯಕಕ್ಕೆ ಚಾಲನೆ ಕೊಡ್ತೀರಿ, ಅಥವಾ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಥವಾ ಈ ಸಮಯದಲ್ಲಿ ಒಂದು ಫೋನ್ ಕರೆ ಬಂದು ನಿಮಗೆ ಸಂತೋಷ ಆಗುವಂಥ ಪರಿಸ್ಥಿತಿಯಲ್ಲೂ ಇದೆ. ಇದಕ್ಕಾಗಿ ನೀವು ಪೂರ್ವಭಾವಿಯಾಗಿ ಮಾಡಬೇಕಾದ್ದು, ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 1 ಚಿಟಿಕೆಯಷ್ಟು ಹೆಸರುಕಾಳು, 1 ಚಿಟಿಕೆಯಷ್ಟು ತೊಗರಿಬೇಳೆ, ತೊಗರಿ ಮತ್ತು ಹೆಸರುಕಾಳು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಬಹಳ ವಿಶೇಷವಾದ್ರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಮಾಡಿಕೊಳ್ಳದಿರ ತಾಳ್ಮೆ ಸಮಾಧಾನವಾಗಿದ್ದು ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ. ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಏನಾದರೂ ಒಂದು ದೊಡ್ಡ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾಗಿದೆ. ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ತಾಳ್ಮೆ ಇರಬೇಕಾಗಿದೆ. ಏನೇ ಹೊಸದಾಗಿ ಒಂದು ಕೆಲಸ ಮಾಡಬೇಕಾದ್ರೂ ಸಾಧ್ಯವಾದಷ್ಟು ಒಂದು ದಿವಸದ ಮಟ್ಟಿಗೆ ಮುಂದೂಡಬೇಕಾಗಿದೆ. ಇವತ್ತೆಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಅಂತಲ್ಲ, ಅಥವಾ ಎಲ್ಲ ಕೆಲಸದಲ್ಲೂ ಸಹಿತ ನೀವು ಅಂದ್ಕೊಂಡಷ್ಟೇ ಲಾಭನೂ ಅಲ್ಲ. ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಅದರ ಫಲಾಫಲ ಸಾಧಕ ಬಾಧಕಗಳನ್ನು ಸರಿಯಾದ ಆಲೋಚನೆ ಮಾಡಿದ್ರೆ ಮಾತ್ರ ಮಕರ ರಾಶಿಯವರಿಗೆ ಲಾಭ ಇದೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು, ಕುಟುಂಬದವರೊಂದಿಗೆ ಹೆಚ್ಚಾಗಿ ಸಂತೋಷವಾಗಿರ್ತಕ್ಕಂಥ ಒಂದು ಶುಭ ದಿನ ಇವತ್ತು ನಿಮ್ಮದಾಗುತ್ತೆ. ಸಾಧ್ಯವಾದಷ್ಟು ಗುರು ಹಿರಿಯರಿಗೆ ನಮಸ್ಕರಿಸಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಕುಂಭರಾಶಿಯವರು ಖಂಡಿತ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಯಾವುದೇ ಕೆಲಸದಲ್ಲಾದರೂ ಗುರುವಿನ ಅನುಗ್ರಹ ಇದೆ. ಸುಂದರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ್ರೆ, ಇರ್ತಕ್ಕಂಥದ್ರಲ್ಲಿ ಲಾಭವನ್ನು ಗಳಿಸಬೇಕಾದ್ರೆ ಮಹಾವಿಷ್ಣುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಇದಂ ವಿಷ್ಣು ಚಕ್ರಮೇ ತ್ರೇಧಾ ನಿದೇಪದಂ ಸಮೂಢಪಸ್ಯಮಾಗುಂ ಸುರೆ. ಹಾಗೆ ವಿಷ್ಣುದೇವರ ಪ್ರಾರ್ಥನೆ, ವಿಷ್ಣುದೇವರ ಸಾನ್ನಿಧ್ಯಕ್ಕೆ ಹೋದಾಗ ಒಂದಿಷ್ಟು ಗೋಧಿ ಮತ್ತು ಬೆಲ್ಲವನ್ನು, ಒಂದಷ್ಟು ತುಳಸಿಯನ್ನು ದೇವರಿಗೆ ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಹಾಗೆ ಯಾರು ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದಾರೆ, ಆ ಹಿರಿಯರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ವಸ್ತ್ರದಾನವೋ ಅಥವಾ ಒಂದಿಷ್ಟು ದವಸ ಧಾನ್ಯಗಳನ್ನು, ಅದರಲ್ಲೂ ಒಂದು ಛತ್ರಿ ದಾನ ಮಾಡುವಂಥದ್ದು ಬಹಳ ವಿಶೇಷ ಅಂತ ಹೇಳ್ತಾರೆ. ಏಕಾದಶಿ ಆದ್ದರಿಂದ ಇವತ್ತು ನಿಮ್ಮ ಕರಹಸ್ತದಿಂದ ಒಂದು ಛತ್ರಿಯನ್ನು ದಾನ ಮಾಡಿದ್ದೆ ಆದರೆ ಖಂಡಿತ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.